ತಿರುಗಿ ಬಂದೆವು. ಹೌದ್ರಿ. ಅಂದ್ಮ್ಯಾಗ ಶ್ರೇಷ್ಠವಾದ ಮಾನವ ಜನ್ಮ ಬಂದೈತಿ. ಹೌದ್ರಿ. ಆ ಭಗವಂತನ ಗುಣಗಾನವನ್ನ ಮಾಡಿ ನಮ್ಮ ಜನ್ಮವನ್ನ ಕೃತಾರ್ಥ ಮಾಡುವುದಕ್ಕಾಗಿ ಯಥಾರ್ಥವಾಗಿರತಕ್ಕಂತ ಮನುಷ್ಯ ಜನ್ಮವನ್ನ ಕೊಟ್ಟಾನ. ನೀ ಹೇಸಿ ಜಗಳಾಡುದಿಲ್ಲ. ಇಲ್ಲಿ ಏನಿಲ್ರಿಪ್ಪ, ಅದ ವಾದಾಟ ನೀ ಕಡಿಮೆ ಅಂಬುದಿಲ್ಲ, ಇಲ್ಲ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಲು ಬೇಡ, ದೇವನೊಬ್ಬನೇ ಕಾಣಿರೆ ಕೂಡಲ ಸಂಗಮ ದೇವ. ಹೌದು. ಅವರವರ ಭಕ್ತಿಗೆ, ಅವರವರ ಮುಕ್ತಿಗೆ, ಅವರವರ ಅವತಾರವನ್ನು ಭೇದದಿಂದ ಅವ್ರಿಗೆ ಅನಂತ ರೂಪವಾಗಿ ಭಗವಂತನ ಅವತಾರ ಆಗೈತಿ. ಅಂತ ಭಗವಂತನ ಗುಣಗಾನವನ್ನ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ ಸಿದ್ದಪ್ಪ ಬುದ್ಧನಿ ನಿಮ್ಮ ಮ್ಯಾಳಿಗೆ 50 ರೂಪಾಯಿಯನ್ನು ಕೊಟ್ಟಿದ್ದಾನೆ. 2 ಮ್ಯಾಳದವರು ಭಗವಂತನ ಗುಣಗಾನವನ್ನ ಮಾಡಿ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ ಈ 50 ರೂಪಾಯಿವನ್ನ ಸ್ವೀಕಾರವನ್ನು ಮಾಡಬೇಕು. ಯಾವ ನಮ್ಮ ಮಾವನಾಗಿರ್ತಕ್ಕಂಥ ಸಿದ್ದಪ್ಪ ಬುದ್ನಿ ಈ ಕಣಸಗಿರಿ ಕಲಾ ಸಂಘಕ್ಕೆ 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರ. ಅವ್ರಿಗೆ ಅದ್ರ ಲಕ್ಕಮ್ಮ ತಾಯಿ, ಕರಿಯಮ್ಮ ತಾಯಿ ಸದಾ ಕಾಲ ಕೊಟ್ಟ ಕಾಪಾಡಲಿ ಅಂದ್ರೆ ನಮ್ಮ ಮೇಲಿನ ತರಪಿಲೆ ಬೇಡಿಕೆ ಇರೋದು. ಸಭಾ ಪಂಡಿತರಲ್ಲಿ ಹೇಳಿಪ್ಪ ಸವಿನಯ ಪ್ರಾರ್ಥನೆ. ಹೌದ್ರಿ. ಮತ್ತೊಮ್ಮೆ ಇಷ್ಟೋ ತನಕ ಈ ಸತ್ಸಂಗದ ಒಂದು ವಾದ ವಿವಾದವನ್ನ ಕೇಳಾಕ ಇಷ್ಟೊಂದು ಆಸಕ್ತಿಯುಳ್ಳವರಾಗಿ ಕುಳಿತಿರ್ತಕ್ಕಂಥ ಈ ಎಲ್ಲ ಹಿರಿಯ ಗಣ್ಯಮಾನ್ಯರಿಗೆ ಹೌದ್ರಿಪ್ಪ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಈಗ ತಾನೇ ಮಾತಾಡಿ ಹೋದಂಥ ಮಹಾಗುರುಗಳಿಗೂ ನಮ್ಮ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿ ಗುರುಗಳು ಮಾತಿನ್ಯಾಗ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರಿಪ್ಪ? ರಜೋಗುಣವುಳ್ಳವರೇ ಕೌರವರು, ಹೌದ್ರಿಪ್ಪ. ಸತ್ವಗುಣವುಳ್ಳವರೇ ಪಾಂಡವರು, ಹೌದ್ರಿಪ್ಪ. ಸತ್ವಗುಣವೇ ಧರ್ಮ, ಹೌದ್ರಿ. ರಜೋಗುಣವೇ ಕರ್ಮ. ಮತ್ತಿವು ಎರಡ ಹುಟ್ಟೆವನಂತ ನಮಗೆ ಸಂಶಯ ಬರ್ತದ ರೀ. ಯಪ್ಪ ಅವ್ರಿಗೆ ತಿಳಿದಟ್ಟ ಹೇಳಿರ್ಬೇಕ್ರಿ. ಇಲ್ರಿ ಇರ್ಲಿ. ಇಲ್ಲಿ ನಾವು ಸಹಕಲಾವಿದರಿಗೆ ಹೇಳೋ ಮಾತಿನಾಗ ಕರ್ಮ ಅಂದ್ರೆ ಏನು ಅಂತ ಕೇಳಿದ್ರಲ್ಲ, ನಾವು ಹೇಳಬೇಕಾಗಿರೋ ವಿಷಯನೂ ಇಲ್ಲೇ ಅದ. ಬಡ್ಡಿ ಹೇಳ್ರಿ ಏನು ಉಳ್ದದರಿಪ್ಪ ಅಂದ್ರ ಸಹಕಲಾವಿದರು ಒಂದು ಮಾತು ಕೇಳಿದ್ರಿ, ಅದಕ್ಕೊಂದು ಹಿರಿಯರು ಮಹಾತ್ಮರು ಒಂದು ಮಾತನ್ನ ಹೇಳಿದಾರು. ಹೇಳಿದ್ರಿಪ್ಪ. ಏನು ಹೇಳಿದಾರಿಪ್ಪ ಅಂದ್ರ, ಏನ್ ಹೇಳ್ಯಾರಿಪ್ಪ? ವೇದವನೋದಿ ಅಹಂಪಟ್ಟಂತ ಸೂನನು, ಹೌದ್ರಿ. ವೇದವನೋದಿ ಅಹಂಪಟ್ಟಂತ ಸೂನನು ಭಗವನ್ನಾಮವನ್ನ ತನ್ನಿಚ್ಛೆಯ ಪಾತ್ರಕ್ಕನುಗುಣವಾಗಿ ಸಾಗಿಸಿದೊಡೆ ತಾ ಧರ್ಮವಾದೀತೆ ಕಾಣ ಮಲ್ಲಿನಾಥ ಅಂತ ಹೇಳಿದಾರು. ಹೌದ್ರಿಪ್ಪ. ಇಂಥ ಮಾತನ್ನ ಅಂತ ಅನುಭವಸ್ಥರು ಹೇಳಬೇಕು ಅಂದ್ರ, ಹೌದ್ರಿ, ಬಾಯಿಲೆ ಮಾತಾಡಬೇಕಾದ್ರೆ ವೇದವನ್ನೇ ಓದಿ ಹೇಳ್ತಾರು. ಹೌದ್ರಿಪ್ಪ. ಮತ್ತೆ ಎಡಗೈಯ ಕರ್ಮಕ್ಕ ತಗೊಂಡು ಹೋಗ್ತಾರು. ಹೌದ್ರಿಪ್ಪ. ಅಂದ್ರ ಬಲಗೈಲೆ ಮಹಾತ್ಮರ ಮಹಿಮೆಯನ್ನು ಹೇಳ್ತಾರೋ, ಬಾಯಿಲೆ ಭಗವದ್ಗೀತೆಯನ್ನು ಹೇಳ್ತಾರೋ. ಹೌದ್ರಿಪ್ಪ. ಮತ್ತ ಎಡಗೈ ಎಲ್ಲಿ ಒಯ್ತಾರೋ? ಕರ್ಮಕ್ಕ ಒಯ್ತಾರೋ. ದಿನ ಬೆಳಗ ಹರಿತು ಅಂದ್ರೆ ಮೊದಲು ಶುರುವಾಗೋದು ಧರ್ಮ ಅಲ್ಲ, ಮೊದಲು ಶುರುವಾಗೋದು ಅಶೌಚ ಅಂತ ಕರೀತಾರ. ಅಲ್ಲಿ ಶುರುವಾಗದೇ ಕರ್ಮ. ಹಾಂಗಂದ್ರ ಕರ್ಮ ಅಂದ್ರೆ ಏನು ಅಂತ ಸಹ ಕಲಾವಿದರು ಕೇಳಿದ್ರು. ಕರ್ಮ ಅಂದ್ರ 5 ಅದಾವ್ರಿ. ಅವಕ್ಕೆ ಏನಂತ ಕರೀತಾರೋ ಅಂದ್ರ ವಾಕ್, ಪಾಣಿ, ಪಾಯ, ಉಪಸ್ಥ, ಹೌದ್ರಿ, ಪಾದ ಅಂತ 5 ಕರ್ಮೇಂದ್ರಿಯಗಳದಾವ. ಆ 5 ಕರ್ಮೇಂದ್ರಿಯಗಳನ್ನ ನಾವು ಸೂರ್ಯ ಹುಟ್ಟೋದಕ್ಕಿಂತ ಪೂರ್ವದಾಗ ಮಾಡ್ಕೊಂಡ ಮುಂದೆ ಧರ್ಮದ ಕಾರ್ಯ ಮಾಡ್ತೇವೆ. ಹೌದ್ರಿಪ್ಪ. ಹಂಗಂದ್ರೆ ಇದ್ರಾಗ ಒಳ್ಳೆ ಕರ್ಮ ಯಾವು, ಕೆಟ್ಟ ಕರ್ಮ ಯಾವು? ಹೌದ್ರಿಪ್ಪ. ಯಾರೋ ಸಹ ಕಲಾವಿದರಿಗೆ ಒಂದು ತಪ್ಪು ಸಂದೇಶವನ್ನು ಕೊಟ್ಟಾರ. ಕರ್ಮದೊಳಗೆ ಒಳ್ಳೆಯವು ಅದಾವು, ಕರ್ಮದೊಳಗೆ ಕೆಟ್ಟದ್ದು ಅದಾವು ಅಂತ ಅವ್ರಿಗೆ ತಪ್ಪು ಸಂದೇಶ ಆಗ್ಯದ. ಹೌದ್ರಿಪ್ಪ. ತಪ್ಪು ಸಂದೇಶ ಹೆಂಗಾಗ್ಯದ ಅಂದ್ರೆ ಕರ್ಮದೊಳಗೆ ಕೆಟ್ಟದ್ದಿಲ್ರಿ, ಕರ್ಮದೊಳಗೆ ಒಳ್ಳೇದಿಲ್ರಿ. ಹೌದ್ರಿ. ಕರ್ಮ ಅಂದ್ರೆ ಒಂದೇ ತರ ಇರೋದು, ಅದು ಕೆಟ್ಟದ್ದ. ಹೌದ್ರಿ. ಆದ್ರ ಮಾನವನಾಗಿ ಹುಟ್ಟಿದವನು ಆ ಕೆಟ್ಟ ಕರ್ಮವನ್ನು ಮಾಡಲಾರ್ದ ದಿಟ್ಟ ಧರ್ಮವಂತನಾಗಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಯಾರು ನಡೆದಿಲ್ಲ, ಮುಂದೆ ಯಾರು ನಡೆಯೋದು ಇಲ್ಲ. ಮೊದಲು ಹುಟ್ಟಿದ ಕರ್ಮದಾಗ ಹುಟ್ಟಿದ್ರಿಪ್ಪ. ಯಾಕಂದ್ರೆ ಈ ಜೀವ ಪಿಂಡವಾಗಿ ಅಂಡರೂಪವಾಗಿ ತಯಾರಾಗಬೇಕು, ಮತ್ತೆ ಶರೀರ ಧಾರಣೆ ಮಾಡಿಕೊಂಡು ಈ ಭೂಮಿಗೆ ಬರ್ಬೇಕಾದ್ರ 10 ಕರ್ಮಗಳನ್ನ ಮಾಡಿ ಈ ಭೂಮಿಗೆ ಬರ್ಬೇಕಾಗ್ತದ. ಹೌದ್ರಿಪ್ಪ. ಅವಾಗ ಎಲ್ಲಿತ್ರಿ ಧರ್ಮ? ನಮ್ಮ ತನ್ನನ್ನ ತಾನು ಅರಿತ ನಂತರ ಧರ್ಮ ಬರ್ತದ. ಅಂದ್ರ ಮುಂದ
ತನ್ನನ್ನ ಜ್ಞಾನವಂತನನ್ನಾಗಿ ಯಾವಾಗ ಜ್ಞಾನೋದಯ ಆಗ್ತದೋ ಆವಾಗ ಧರ್ಮ ಬರ್ತದ. ಮತ್ತ ಅಲ್ಲಿ ಮಠ ಏನ್ ತಿಂದೆಪ್ಪ? ಹಂಗಾಗಬಾರ್ದು. ಮೊದಲಕ್ಕ ನೀನು ಕೈಯಾಡಿಸಿ ಬಂದದ್ದು ಏನು ಅನ್ನೋದನ್ನ ಅರ್ಥಗೊಂಡು ಆಮೇಲೆ ನಾ ಎಲ್ಲಿ ಬಂದ ನಿಂತನಿ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಏನೇನು ಕೈಯಾಡಿಸಿ ನಮ್ಗ ಗೊತ್ತಿಲ್ರಿ. ಅವಾಗ ಇರ್ಲ್ರಿ ಅಪ್ಪ, ಸಹ ಕಲಾವಿದರು ತಮಗ ತಿಳಿದಷ್ಟು ಮಾತನಾಡಿದಾರು. ನಮಗ ಹೊರಟ ಮಾತಾಡಕ್ ಬರಂಗಿಲ್ಲ. ಅವ್ರಂಗ ಲೌಕಿಕವಾಗಿ ಸುಳ್ಳು ಕತೆಗಳನ್ನು ಹೇಳಕ್ ಬರಂಗಿಲ್ಲ. ಹೌದೌದ್ರಿ, ಇದ್ದದ ಹೇಳ್ಬೇಕ್ರಿ. ಅವ್ರು ಹೇಳಿದ್ರು 2 ಜನ ಗೌಡ್ರು ಊರ್ ಮುಂದೆ ಹೊಲ ಮಾಡಿದ್ರು, ಇಬ್ರು ಕೂಡಿ ಕಬ್ಬ ಹಚ್ಚಿದ್ರು. ಇವ ನಾ 4 ಮುರ್ಕೋತೇನಿ, ನೀನು 4 ಮುರ್ಕೋ ಅಂದ್ರ ಅದ್ಯಾಕ ನನ್ನ ಮನ್ಯಾಗ 6 ಮಂದಿ ಅದಾರು, ನಾ 6 ಮುರ್ಕೋತೇನಿ ಅಂದ. ಅದಕ್ಕೆ ಜಗಳ ಹತ್ತು. 4 ಮುರಿತೇನೆ ಅಂದವ, ಕಲ್ಲಿಲೆ ಹೊಡೆದ ಕಾಲು ಮುರಿದ. ಅದು ನಿರ್ಣಾಯಕ ಹೋಯ್ತು. ಅವ್ರು ಬಂದು ಹೊಲ ನೋಡಿದ್ರು, ಹೊಲದಾಗ ಕಬ್ಬು ಬಿದ್ದಿದ್ದಿಲ್ಲ. ಅಂದ್ರ ಈ ತರ ಆಯ್ತು ಅಂತ ಅವ್ರು ಒಂದು ಕತಿ ಹೇಳಿದ್ರು. ಹೌದ್ರಿ, ಸ್ವಲ್ಪ ಚಿತ್ತಗೊಟ್ಟು ಕೇಳ್ರಿ ಸಹ ಕಲಾವಿದರು. ಹೇಳ್ರಿಪ್ಪ, ಏನು ಬಾಳ ಮಂದಿ ಹೇಳಿಲ್ಲ, ಇದ್ದಷ್ಟು ಮಂದಿ ಅಗದಿ ಬಂಗಾರ. ಹೆಂಗದ ಅಂದ್ರ ಕೇಳವ್ರಿಗೆ ಗೊತ್ತಿರ್ತದರಿ. ಆದ್ರ ನಮ್ಮ ಸಹಜೋಡಿ ಕಲಾವಿದರಿಗೊಂದು ಮಾತು ಹೇಳುದದ. ಏನ್ ಹೇಳ್ತೀರಿಪ್ಪ? ಏನ್ ಹೇಳುದದರಿಪ್ಪ ಅಂತ ಹೇಳಿ ಅಂದ್ರ 2 ಮಂದಿ ಗೌಡ್ರು ಏನಂತ ಹೇಳಿದ್ರಲ್ಲ, ಏನ್ ಹೇಳಿದ್ರಿಪ್ಪ? ಆ ಗೌಡ್ರು ಯಾರಿಪ್ಪ ಅಂತೇಳಿ ಹೇಳಿದ್ರ ಈ ಶರೀರ ಮತ್ತು ಆತ್ಮ. ಹೌದ್, ಯಾಕಂದ್ರೆ ಇವ್ರಿಬ್ರು ಜೋಡಿ ಗೆಳೆಯರು. ಒಬ್ಬ ಇಲ್ಲ ಅಂದ್ರೆ ಒಬ್ಬ ಅವನ್ ತಗೊಂಡೋಗಿ ಸುಡಬೇಕಾಗ್ತದ. ಇಲ್ದ ನಡೆಯಂಗಿಲ್ರಿ, ಜೋಡಿನೇ ಬೇಕು. ಯಾಕಂದ್ರ ಆತ್ಮ ಇಲ್ಲಂದ್ರೆ ಈ ಶರೀರ ಸತ್ತಿರ್ತದ, ಅವಾಗ ತಗೊಂಡ್ ಹೋಗಿ ಅವನು ಸುಡಬೇಕಾಗ್ತದ. ಅದಕ್ಕೆ ಅವ್ರ ಜೋಡಿಲೇ ಇರ್ಬೇಕಾಗ್ತದ. ಅವ್ರ ಊರು ಗೌಡ್ರು ಜೋಡಿ ಗೆಳೆಯರವ್ರು. ಇವರ ಗೌಡ್ರಿ, ಇವ್ರು ಗೌಡ್ರು ಆದ್ರೆ ಇವರಿಗೆ 4 ಕಬ್ಬು ಒಬ್ಬನಿಗೆ ಬೇಕ, 6 ಕಬ್ಬು ಒಬ್ಬನಿಗೆ ಬೇಕು. 4 ಕಬ್ಬು ಯಾರಿಗೆ ಬೇಕಪ್ಪ ಅಂತೇಳಿ ಅಂದ್ರೆ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ 4 ಆಶ್ರಮ ಅದಾವು. ಅದಕ್ಕೆ ಅವ 100 ವರ್ಷದ ಅವಧಿಯೊಳಗ ನನಗ 4 ಕಬ್ಬು ಸಾಕು, ನೀನು ಬೇಕಾದ್ರೆ ಅಷ್ಟ ಮುರುಕು ಅಂದ. ಹೌದ್ರಿಪ್ಪ, 25 ವರ್ಷಕ್ಕೆ ಒಂದು ಕಬ್ಬಿನ ಗಣಿಕೆ ಅದ. ಅದಕ್ಕೆ ಅವ 4 ಮುರ್ಕೋತೇನಿ ಅಂದ. ಆದ್ರೆ ನೀವು 6 ಬೇಕು ನನಗಂತ ಕೇಳ್ತಾನಲ್ಲ. ಆ 4 ಆಶ್ರಮಗಳೊಳಗ ಹುಟ್ಟಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ 6 ಗುಣಗಳದಾವು. ಅದಕ್ಕೆ ಇವನ 6 ಮುರ್ಕೋತಾನಿ ಅಂದ. 6ಕ್ಕ 4ಕ್ಕ ಜಗಳ ಹತ್ತು. 4 ಬಂದು ನಾ ಬಂದ ಮೇಲೆ ನೀ ಬಂದಿ ಅಂತ ಹೇಳಿ ಕಲ್ಲು ತಗೊಂಡು ಕಾಲಿಗೆ ಹೋಗದ. ಕಾಲಿಗೆ ಹೋಗದ ಮ್ಯಾಲ ಇವ 6 ಕೇಳಿದ, ಅವನ ಕಾಲು ಮುರಿತು ಅಂದ್ರ ಅವನ ಆಯುಷ್ಯದ ಅವಧಿ ತೀರ್ತು ಅಂತ ಅರ್ಥ. ಹೌದೌದ್ರಿಪ್ಪ. ಅವಾಗ ಅವರು ಒಬ್ಬ ನಿರ್ಣಾಯಕನಂತೇಳಿ ಹೋಗ್ತಾರ. ಇವ್ರು ಹೇಳ್ತಾರು, ಯಾರ ಹತ್ರ ಹೋದ್ರು? ಲೋಕಾಪುರ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅಂತ ಹೇಳ್ತಾರು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗವ್ರಲ್ರಿ ಅಪ್ಪ, ನಾವು ಸೀದಾ ಶಿವನ ಪಾದಕ್ಕೆ ಹೋಗವ್ರು. ಹೌದೌದ್ರಿಪ್ಪ. ಆ ಶಿವನ ಪಾದದಾಗ ಏನ್ ನಡೀತದ? 4 ವರ್ಷದ 4 ಏಣಿ ಹತ್ಕೊಂಡು ಬಂದಿಯಲ್ಲ, ಒಂದೊಂದು ಏಣಿಯೊಳಗೆ ಏನೇನಾಗಿದೆ ಅನ್ನೋದನ್ನ ಅಲ್ಲಿ ಲೆಕ್ಕ ಕೊಡ್ಬೇಕಾಗ್ತದ. ಹೌದ್ರಿಪ್ಪ. ಅವಾಗ ಈ 6 ಮಂದಿ ಇದ್ರಲ್ಲ, ಇವ್ರು ಏನೇನು ಮಾಡ್ಯಾರ, ಇವ್ರು ಒಂದೊಂದು ಕಬ್ಬಿನ ಗಣಿಕೆಯಾಗಿ ಎಷ್ಟೆಷ್ಟು ತುಣುಕಿದ್ದು ಅಂತ ಅಲ್ಲಿ ಲೆಕ್ಕ ಕೊಡ್ಬೇಕಾಗ್ತದ. ಕೊಡ್ಬೇಕ್ರಿ. ಅದಕ್ಕ ಧರ್ಮ ಯಾವುದು, ಕರ್ಮ ಯಾವುದು ಅನ್ನೋದು ಇಷ್ಟರೊಳಗ ನಿಮಗ ಅರ್ಥ ಆದ್ರೆ ಒಳ್ಳೇದಂತ ಅನಿಸ್ತದ. ನಿಮ್ ಭಾಷೆದಾಗ ನಮಗ್ ಹೇಳಾಕ್ ಬರಲ್ರಿಪ್ಪ. ಇರ್ಲಿ, ನಮ್ಮ ಭಾಷೆ ಹಿಂಗದ, ನಿಮ್ಮ ಭಾಷೆ ಹಂಗದ. ನೀವು ಯಾವುದೇ ಒಂದು ದೃಷ್ಟಾಂತವನ್ನ ಕಥಾರೂಪವಾಗಿ ಕೊಟ್ರೆ ನಾವು ಅದನ್ನ ಶಾರೀರಿಕವಾಗಿ ಆಧ್ಯಾತ್ಮಿಕ ರೂಪದಾಗ ತೋರಿಸ್ತೇವೆ. ತೋರಿಸ್ತೇವೆ. ಮತ್ತ ಕೇಳಿದ್ರು ಅವ್ರು ಒಂದು ಮಾತು. ಏನ್ ಕೇಳಿದ್ರಿಪ್ಪ? ಶರೀರದಾಗ ನಿಮಗ್ ಕರ್ಮ ಅಂದ್ರೆ ಏನು ಅನ್ನೋದ ಹೇಳಾಕ್ ಬಂದಿಲ್ಲ. ಮತ್ತೆ ನೀವು ಇನ್ಯಾಂಗ ಕರ್ಮ ಬೆಳೆಸವ್ರು? ಒಂದಕ್ಕೆ ನೀವ ಒಪ್ಕೊಂಡಿರಿ ನಾವು ಕೆಟ್ಟವ್ರು ಅಂತ. ಮತ್ತೆ ನೀವು ಕೆಟ್ಟವ್ರಾದ ಮೇಲೆ ನಾವು ಒಳ್ಳೆಯವ್ರಲ್ಲ. ಮತ್ತೆ ನಮ್ದು ಧರ್ಮ ಬೆಳಕಿ ಇರ್ತದ. ನಾವು ಗೆದ್ದಂಗ, ನೀವು ಸೋತಂಗ. ಮಾನವರಿಗೆಲ್ಲ ಸಲ್ತದರಿ ಮಾತು ಹುಚ್ಚಪ್ಪಗಳಿರ. ಇದು ಹಂಗಲ್ಲ. ಇಲ್ಲಿ ಹೆಂಗದ ಅಂದ್ರೆ ಧರ್ಮ ಯಾವಾಗ ಬೆಳಕಿಗೆ ಬರ್ತದ ಅಂದ್ರೆ ಕರ್ಮ ಸಂಪೂರ್ಣವಾಗಿ ಅಡಗಿದ ನಂತರ ಬೆಳಕಿಗೆ ಬರ್ತದ. ಅವಾಗ ನಿನ್ನ ಹೆಸರು ಬರ್ತದ್ರಿ ಮುಂದೆ. ಹೇಳ್ತೀರಿ ಖರೆ ನೀವು. ಧರ್ಮವಂತರಿದ್ದಲ್ಲೇ ಧರ್ಮದ, ಆ ಧರ್ಮದಿಂದಲೇ ಕೊನೆಗೆ ಹೆಸರು ಉಳಿತದ ಅಂತ. ಆ ಧರ್ಮ ಬೆಳಕಿಗೆ ಬರ್ಬೇಕಾದ್ರೆ ಅದ್ರ ಹಿಂದೊಬ್ಬ ಕೆಟ್ಟ ಇದ್ದಾಗಲೇನ ಬೆಳಕಿಗೆ ಬರ್ತಾನು. ಹೌದ್ರಿಪ್ಪ. ಕೆಟ್ಟ ಕೌರವ್ರು ಇದ್ದಾಗಲೇನ ಈ ಕಳ್ಳ 5 ಮಂದಿ ಪಾಂಡವರು ಅವ್ರನ್ನ ಮೋಸ ಮಾಡಿ ಕೊಂದ ನಂತರ ಇವರು ಧರ್ಮವಂತರ ಹೆಸರಾಗ್ಯಾರು. ಹೌದ್ರಿಪ್ಪ. ಅವ ಬೆಳಕಿ ಬಂದ. ಯಾವ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಭಗವಂತ ಅಂತೇಳಿ ನಾವು ನಂಬುದೇ ಆದ್ರೆ, ಹೌದು, ಮತ್ತ ಅವನು ಕೂಡ ಮೊದಲು ಪಾಪ ಕರ್ಮಗಳನ್ನ ಮಾಡಿ ಧರ್ಮವಂತನಾಗಿದಾನು. ಹೌದ್ರಿಪ್ಪ.
ಅವ ಯಾವಾಗ ಮೊದಲು ಹುಟ್ಟಂತ ಧರ್ಮವಂತನಾಗಿದಾನೋ ಹೌದ್ ಇಲ್ಲಿ ಹೆಂಗದರಿಪ್ಪ ಅಂಥೇಳಿ ಅಂದ್ರೆ ಹೆಂಗೈತ್ರಿಪ್ಪ ಶರೀರ ಅನ್ನೋದೇ ಈ ಪೃಥ್ವಿಗೆ ಸಮಾನವಾದದ್ದು. ಇದರೊಳಗೆ ಎಲ್ಲವೂ ಸೃಷ್ಟಿಯಾಗ್ತದ. ಅದಕ್ಕೆ ಹಿರಿಯರು ಒಂದು ಮಾತು ಹೆಂಗ್ ಹೇಳ್ತಾರೋ, ಹೇಳ್ತಾರಲ್ಲಪ್ಪ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೋ. ಹೊರಗೆ ಏನು ನಡೀತದ ಅದೆಲ್ಲ ಒಳಗೆ ನಡೀತದ. ನಾವು ಅರ್ಥೈಸಿಕೊಳ್ಳೋದ್ರಾಗ ಅರ್ಥ ಇರ್ತದ. ಹೌದ್ರಿಪ್ಪ ಆಗಲೇ ಒಂದು ಗಾದಿ ಮಾತು ಹೇಳಿದೇರಿ ನಾನು, ಸೂನನನ್ನು ಕೂಡಿಸಿ. ಹೌದ್ರಿಪ್ಪ ಸೂನ ಅಂತ ಯಾರಿಗೆ ಕರೀತಾರ ಅಂದ್ರೆ ಕಟಕನಿಗೆ ಕರೀತಾರ್ರಿ. ಹೌದ್ ಆ ಕಟುಕ ಏನ್ ಮಾಡ್ತಾನೋ, ತಾನು ತಂದಂತ ಪ್ರಾಣಿಯನ್ನು ವಧೆ ಮಾಡುವುದೇ ಅವನ ಉದ್ಯೋಗ ಕೆಲಸ ಅದರಿಪ್ಪ. ಅವ ಮಾಡಕತ್ತಿರೋದು ಏನು ಕೆಟ್ಟದ್ದು. ಹೌದ್ ಮತ್ತು ಕೆಟ್ಟದ್ದನ್ನ ಮಾಡಿ ಅವ ಅದರಿಂದನೇ 10 ಜನರಿಗೆ ಇವತ್ತು ದಾಸೋಹ ನಡೆಸಿದಾರ ನಮ್ಮ ಕಣಸಗೇರಿ ಗ್ರಾಮದಾಗ. ಹೌದ್ ಹಂಗಂದ್ರ ಅವ ಏನು ಕಡ್ದಾನಂತ ಕೇಳಿಗಿಳಿರಿ ನೀವು. ಮತ್ತಿದು ಬೇರೆ ಹಿಡ್ತೈತಿ ರೂಟ್, ಏನು ಬೇರೆ ಹಿಡಿಯಂಗಿಲ್ರಿ, ತಿಳ್ಕೊಳ್ಳೋವ್ರಿಗೆ ಹಂಗಿರ್ತದ. ನಾವು ತಿಳ್ಸಾಕ ಅದೇವಿ ಇಲ್ಲಿ. ಹೇಳ್ರಿಪ್ಪ ಹ್ಯಾಂಗ್ರಿಪ್ಪ ಅಂದ್ರ ಬಿಳಿಜಾಳ ಬಿತ್ತಿದ್ರಿ ನಮ್ಮ ಕಣಿಸ್ಗೇರಿ ಭೂಮಿಯಾಗ. ರೇವಣಪ್ಪಣ್ಣ ಗುರುಗಳು 1 ಎಕರೆ ಬಿಳಿಜಾಳ ಹಾಕಿದ್ರು. ಧರ್ಮನಿಷ್ಠಾವಂತರವರು 1 ಎಕರೆ ಬಿಳಿಜಾಳ ಹಾಕಿದ್ರು. ನಾ ಧರ್ಮದಿಂದನ ನಡಿತೇನಿ, ನಾನು ಎಂದೂ ಜೀವನದಾಗ ಕರ್ಮ ಮಾಡಂಗಿಲ್ಲ ಅಂತ ಹೇಳಿದ್ರು. ಹೌದ್ರಿಪ್ಪ. ಆದ್ರ ಖರೆ ಒಬ್ಬ ಕಂಬಾರ ಇವ್ರಿಗೋಸ್ಕರ ಒಂದು ಕುಡುಗೋಲು ತಯಾರು ಮಾಡಿ ಇಟ್ಟಿದ್ದ. ಮಾಡ್ತಾರಿಪ್ಪ. ಅವಾಗ ಇವ್ರು ತೆನಿ ಕೊಯ್ಯಾಕ ಕುಡುಗೋಲ ತಗೊಂಡ್ ಹೋಗಿದ್ರು. ಬೇಕ್ರಿಪ್ಪ. ಹಂಗಂದ್ರೆ ಇವ್ರ ಹೇಳ್ತಾರ, ಆಗಲೇ ಮಾತ್ನಾಗ ಹೇಳಿದ್ರು ಅವರು, ನೀನು ಮನುಷ್ಯನಾಗಿ ಹುಟ್ಟಲಾರದೆ ಒಂದು ಮರವಾಗಿ ಹುಟ್ಟಿದ್ರ 4 ಜನರ ಹಸಿವು ಹಿಂಗಿಸ್ತಿದ್ದಿ, 4 ಜನರಿಗೆ ನೆರಳಾಗತ್ತಿದ್ದಿ ಅಂತ. ಹೌದ್ರಿಪ್ಪ. ಮತ್ತ ಅದ್ರಾಗ ಜೀವ ಐತಂತ ಅರ್ಥ ಆತಲ್ಲ ಗಿಡದಾಗ. ಹೌದಲ್ರಿ. ಹಂಗಂದ್ರೆ ಈ 1 ಎಕರೆ ಹೊಲದಾಗ ಇರ್ತಕ್ಕಂಥ ಜ್ವಾಳದ ತೆನಿಯೊಳಗ ಜೀವ ಇಲ್ಲನೇಪ್ಪ. ಜೀವ ಐತಲ್ರಿ. ಜೀವ ಐತಂದ್ರ ನೀ ಒಬ್ಬವನ ಚೆಂಡಾಡಿದ ಕಟಕಗ ನೀ ಕೆಟ್ಟವ ಅಂದಿ. ಮತ್ತ 1 ಎಕರೆ ಒಳಗ ಹೊಲದೊಳಗ ಇರ್ತಕ್ಕಂಥ ಎಲ್ಲಾ ತೆನಿನೂ ಚಂಡಿ ಕಡ್ದಿಲ್ಲ, ನೀನ್ ಎಷ್ಟು ಕರ್ಮ ಮಾಡಿ ಅನ್ನೋದು ಅರ್ಥ ಆಯ್ತಾ ನಿನಗೆ? ಲೆಕ್ಕ ಇಲ್ರಿಪ್ಪ ಅದಕ್ಕೆ. ಈಗ ಹೇಳ್ರಿಪ್ಪ, ಕರ್ಮ ಮಾಡ್ಲಾರ್ದ ಇವತ್ತು ನಾವು ಊಟ ಮಾಡಿದ ಅನ್ನ ಬರ್ತೈತೋ ಏನೋ ಬರಂಗಿಲ್ಲ. ಯಾರು ಮಾಡಿರ ಮಾಡ್ಲಾರ್ದ ಬಂದಿರಿ, ಯಾರು ಕರ್ಮ ಮಾಡ್ಲಾರ್ದ ದಾಸೋಹಕ್ಕೆ ಬಂದಿರಿ. ಎಲ್ಲರೂ ಊಟ ಮಾಡ್ಬೇಕಂದ್ರ ಹೊಲದಾಗ ಜೀವಂತ ಇರೋ ಬೆಳೆಯನ್ನ ಕೊಯ್ದ ನಂತರ ನಮಗ್ ಊಟ ಮಾಡ್ಲಿಕ್ಕೆ ಬರ್ತದ. ಅದನ್ನ ಬಂದ್ ಮಾತು ಹೇಳ್ಬಾರ್ದು, ಅದನ್ನ ನಮ್ಮ ಕಾಯಕ ಕಾಣಬಾರ್ದ್ರಿ. ಮತ್ತೆ ಹಿಂದಗಡ್ಸಿಕ ಕಾಯಕಂದ್ರ ಅಲ್ಲಿ ಕರ್ಮ ಅನ್ನೋದದ ತಿಳ್ಕೊಬೇಕಲ್ರಿ. ಮೊದಲು ಕರ್ಮ ಮಾಡಿದ ಮೇಲೆ ಧರ್ಮ ಸಿಗ್ತದ. ಧರ್ಮ ಜೆಂಡ ಹಾರ್ಸಕ್ ಮಾತ್ರ, ಹೌದ್, ಬಳಕೆ ಮಾಡಕ್ ಬರಂಗಿಲ್ಲ. ಅದು ಬರೀ ನೋಡಾಕ್ ಬರಂಗಿಲ್ಲ, ಬರೀ ತಿಳ್ಕೊಳಕ್ ಬರಂಗಿಲ್ಲ. ಆದ್ರ ಕರ್ಮ ಅನ್ನೋದು ಹಂಗಲ್ಲ, ಬಳಕೆ ಮಾಡಾಕು ಬರ್ತದ, ನೋಡಾಕು ಬರ್ತದ, ತಿಳ್ಕೊಳಾಕು ಬರ್ತದ. ಅದಕ್ಕೆ ಜಗತ್ತಿನಾಗ ಕರ್ಮ ಅನ್ನೋದ ಶ್ರೇಷ್ಠ ಅದ. ತಿಳ್ಕೊಂಡವ್ರ ಮೇಲೆ ಬಣ್ಣ ಹಚ್ಚಿರ್ತಾರ. ಅಮ್ಮನ ಗುಡಿ ಕಟ್ಟ್ಯಾರ ಖರೆ ಎಲ್ಲಾರು ಕಣ್ಣಿಲೆ ನೋಡಾಕ್ ಕುಂತೀರಿ, ಎಲ್ಲಾರು ಕಣ್ಣಿಲೆ ನೋಡಾಕ್ ಕುಂತೀರಿ. ಗುಡಿ ಕಟ್ಟ್ಯಾರು, ನಾಳೆ ಬಂದ್ ಅದಕ್ಕೆ ಸುಣ್ಣ ಹಚ್ತಾರು. ಎಲ್ಲಾರು ನಾವು ಒಟ್ಟರು ಅದ್ರ ಮ್ಯಾಗ ಹೊಳ್ಳಿ ಬಣ್ಣ ಹಚ್ತಾರು. ಬಣ್ಣ ಹಚ್ಚಿದ ಮೇಲೆ ಬಂದು ನೋಡಿದವ್ರೆಲ್ಲ ಏನಂತಾರೋ, ಯಪ್ಪ ಗುಡಿ ಭಾರಿ ಚಂದ ಕಟ್ಟ್ಯಾರ, ಭಾರಿ ಬಣ್ಣ ಹಚ್ಚಾರ ನೋಡು ಅಂತೀರಿ. ಒಳಗ ಕಷ್ಟಪಟ್ಟು ಕುಂತಿರೋ ಕಲ್ಲು ಮುಚ್ಕೊಂಡು ಸುಮ್ಮನೆ ಕುಂತಿರ್ತದ. ಕಲ್ಲಿನ ಬೆಲೆ ನಿಮಗೆ ಏನೋ ಗೊತ್ತಿಲ್ಲ, ನಿಮಗೆ ಬಣ್ಣದ ಬೆಲೆ ಅಷ್ಟೇ ಗೊತ್ತದ. ಅದಕ್ಕೆ ಮಾನವರ ತೆಲಿಗೆ ಅರ್ಥ ಆಗಲಾರದ ಬಣ್ಣ ಹಚ್ಚಾಕ್ ಹೋಗ್ಬೇಡ್ರಿ. ಸಹ ಕಲಾವಿದರು ಬಣ್ಣ ಹಚ್ಚಾಕ್ ಹೋಗ್ಬೇಡ್ರಿ. ಸತ್ಯ ಏನದ ಗಟ್ಟಿಯಾಗಿರ್ತಕ್ಕಂಥ ಕಲ್ಲ, ಆ ಕಲ್ಲನ್ನ ಎತ್ತಿ ತೋರಿಸ್ಬೇಕು ಸಭದಾಗ. ಇದು ನಮ್ಮ ವೃತ್ತಿ ಅದ. ಮತ್ತೊಂದು ಮಾತು ಏನು ಹೇಳಿದ್ರಿಪ್ಪ ಸಹ ಕಲಾವಿದರು? ಏನ್ ಹೇಳಿದ್ರಿಪ್ಪ? ನಮ್ಮ ಗುರುಗಳು ನಮ್ಮ ಹೌದ್ರಿಪ್ಪ ತಂದೆಯ ಸ್ವರೂಪರು. ಒಂದು ಮಾತು ಹೇಳಿದ್ರಿ ಸಹ ಕಲಾವಿದರು, ಏನ್ ಹೇಳಿದ್ರಿ? ಆ ಕೆರೆಯೊಳಗೆ ಹಂಗ ನಡೆದಿಲ್ಲ ಅನ್ನೋದನ್ನ ಹೇಳಿದ್ರಿ. ನಮ್ಮ ಗುರುಗಳು ನಮಗೆ ಹಿಂಗ ಹೇಳಿದಾರು, ಅದಕ್ಕೆ ನಾವು ಅದನ್ನ ಹೇಳ್ತೇವೆ, ಅದನ್ನ ಬಿಟ್ಟು ನಾವು ಹೇಳಂಗಿಲ್ಲ. ಅಂದ್ರೆ ಏನ್ರಿಪ್ಪ? ನಮಗ ಒಂದು ಉದಾಹರಣೆ ಕೊಡ್ತೇನ್ರಿ ಗುರುಗಳ ನಿಮಗ. ಎಂತ ಉದಾಹರಣೆ ಅಂದ್ರ, ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಹೇಳ್ತೀರಿ. ಹೌದು. ಶ್ರೀಕೃಷ್ಣ ಪರಮಾತ್ಮ ಆತ್ಮ ಸ್ವರೂಪ, ಅವನೇ ಪರಮಾತ್ಮ ಅಂತ ಹೇಳ್ತೀರಿ. ಹೌದ್ರಿಪ್ಪ. ಮತ್ತ ಅವ ಮಾಡಿದ ತಪ್ಪೆಷ್ಟದಾವ್ ಏನಾರ ಎಣಿಸಿರನ? ನಮಗ್ ಕಂಡಿಲ್ರಿಪ್ಪ ಅವು. ಅಂದ್ರೆ ನಿಮಗ ಕೆಟ್ಟದ್ದು ಹಿಂದಿದ್ದದ್ದು ಕಣ್ಣಿಗೆ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ ಅಂದ್ರೆ, ಚಿಮಣಿ ಹಚ್ಚಾರ ಅಂದ್ರೆ ಆ ಚಿಮಣಿ ತೆಳಗ್ ಕತ್ಲಿರ್ತದ, ಅದನ್ನ ಯಾರು ನೋಡಂಗಿಲ್ಲ. ಅದು ಇರಾಕ ಬೇಕಲ್ರಿಪ್ಪ. ಅದಕ್ಕೆ ಪ್ರತಿಯೊಬ್ಬ ಜೀವಿಯು ಶರೀರ ಧಾರಣೆ ಮಾಡಿಕೊಂಡು ಭೂಮಿ ಮೇಲೆ ಬಂದಾನಂದ್ರೆ ಅವ ದೇವರಾಗಾಕ ಸಾಧ್ಯ ಇಲ್ಲ. ಎಂದು ಸಾಧ್ಯ ಇಲ್ಲ. ಶರೀರ ಧಾರಣೆ ಮಾಡಿಕೊಂಡವ ಯಾವತ್ತೂ ದೇವರಾಗಾಕ ಸಾಧ್ಯ ಇಲ್ಲ, ಅವ ಆಗುದೂ ಇಲ್ಲ. ಅದಕ್ಕೆ ಒಂದು ತಕ್ಕದಾದ ಉದಾಹರಣೆ ಹೇಳೋದಂದ್ರ, ಪ್ರಕೃತಿಯೊಳಗಿರ್ತಕ್ಕಂಥ ಪಂಚಭೂತಗಳೇನದವ ಅವೇ ಸಾಕ್ಷಾತ್ ದೇವರು. ಅದನ್ನ ಬಿಟ್ಟರೆ ದೇವ್ರು ಎಲ್ಲಿ ಕಾಣಂಗಿಲ್ಲ. ಹೌದ್ರಿಪ್ಪ. ಇವೆಲ್ಲ ನಾವು ಮಾಡ್ಕೊಂಡಿರೋ ದೇವ್ರುಗಳು. ಹೌದ್ರಿ.
ಹೇಳ್ತೀವಿ ಖರೆ. ಎಪ್ಪ ದೇವ್ರು ನೀ ನನ್ನ ಕಾಪಾಡು, ಎಪ್ಪ ದೇವ್ರ ನೀ ನನ್ನ ಕಾಪಾಡು. ನನ್ನ ಕಾಪಾಡಿದ ನಾಳೆ ಮೊನ್ನೆ ನಮ್ಮ ಕಣಸಗೇರಿ ಗ್ರಾಮದ ಗುರು ಹಿರಿಯರು ಎಲ್ಲ ಕಲಾದಗಿ ಗ್ರಾಮಕ್ಕೆ ಹೋಗಿ ಇವತ್ತು ಸದ್ಯ ಮಾಡಿಕೊಳ್ಳಿಲ್ಲ ಅಂದ್ರೆ ನೋಡಿ ನಿನ್ನ ಅಂತಿದ್ರು ಅವಂಗ ಮಾಡಿಕೊಡ. ಅವಂಗ ಹಂಗೈತ್ರಿಪ್ಪ ಅದ ಪೊಸಿಷನ್. ಆ ಪೊಸಿಷನ್ ಹಂಗಿತ್ತು ಅಂದ್ರೆ ಮಾಡಿಕೊಡ. ಅವಂಗ ನೀ ಇವತ್ತು ಕೊಡ್ಲಿಲ್ಲ ಅಂದ್ರೆ ನೀನು ಉಳ್ಸಂಗಿಲ್ಲ ಅಂತಿದ್ರು. ಅವ ಸಂಗಟ ಬಿದ್ದ ಮಿಷನ್ ಎತ್ತರ ಪೆತ್ತರ ಹಿಡಿದು ಒಂದು ಮೂರ್ತಿ ಮಾಡಿ ಕೊಟ್ಟಾನ. ಅದ್ರ ಮೇಲೆ ಕಾಲು ಇಟ್ಟಾನ, ಎಲ್ಲ ಮಾಡ್ಯಾನ್ರಿಪ್ಪ. ಅದ್ರ ಮೇಲೆ ಕಾಲು ಇಟ್ಟಾನ, ಮತ್ತು ಹೊಳ್ಳಿ ಅದನ್ನ ಕೆತ್ತಾನ. ಅದಕ್ಕೆ ಸಾಕಷ್ಟು ಉಳಿ ಪೆಟ್ಟುನು ಕೊಟ್ಟಾನ, ಮಿಷಿನಿನ ಪೆಟ್ಟು ಕೊಟ್ಟಾನ. ಕೊಟ್ಟಾರಿಪ್ಪ ಕೊಟ್ಟಾರ. ಈ ಮನುಷ್ಯ ತಾನೇ ಸೃಷ್ಟಿಸಿದ ಕಲ್ಲು ಮಣ್ಣು ಕಟ್ಟಿಗೆಯ ಮೂರ್ತಿಗಳಿಗೆ ತಲೆಬಾಗ್ತಾನೆ. ಇವನಂತ ಮೂರ್ಖ ಮತ್ತೆ ಯಾರೂ ಇಲ್ಲ. ಹೌದ್ರಿಪ್ಪ. ಯಾಕಂದ್ರೆ ಮಾನವ ಜನ್ಮವನ್ನು ಒಂದು ಹೊರತುಪಡಿಸಿ ಇನ್ನುಳಿದದ್ದು ಚರಾಚರ ಜೀವಿಗಳು ಏನದವ ಅವೆಲ್ಲವೂ ಕಲ್ಲು ಮಣ್ಣಿಗೆ ಶರಣಾಗತರ ಆಗೋದಿಲ್ಲ. ಅವರು ಹೌದ್ರಿಪ್ಪ. ಪಶುಗಳು, ಪಕ್ಷಿಗಳು, ಹೌದ್, ಗಿಡ ಮರಗಳು ಎದಕ್ಕೂ ಶರಣಾಗಂಗಲ್ಲ. ಎದಕ್ಕೆ ಶರಣಾಕ್ಕವು ಅಂದ್ರೆ ಪ್ರಕೃತಿಗೆ ಮಾತ್ರ ಶರಣಾಗ್ತವು. ಹೌದ್ರಿಪ್ಪ. ಅವಕ್ಕೆ ಭಯಾನೂ ಇಲ್ಲ, ಹೌದ್, ಮತ್ತು ಅವಕ್ಕೆ ಧೈರ್ಯನೂ ಇಲ್ಲ. ಧೈರ್ಯನೂ ಇಲ್ಲ, ಭಯಾನೂ ಇಲ್ಲ, ಧೈರ್ಯನೂ ಇಲ್ಲ. ಆದ್ರೆ ಈ ಮಾನವನಿಗೆ ಧೈರ್ಯನೂ ಐತೆ ಮತ್ತು ಹೊಳ್ಳಿ ಭಯಾನೂ ಐತೆ. ಎಲ್ಲಾ ತರ ಐತ್ರಿ ಇದಕ್ಕೆ. ಅದಕ್ಕೆ ಇವ ಯಾವಾಗ ಹೆಂಗ ಬರ್ತದ ಹಂಗ ಹಾಸಾವ್ರಿ ಇವ ಸರ್ವಿ. ಸಮಯ ಬಂದಂಗ್ರಿ. ಅದಕ್ಕೆ ತಿಳ್ಕೊಂಡು ಮಾತಾಡಿದ್ರ ಬಹಳದರಿ ಗುರುಗಳ. ಹೆಂಗದ ಅಂದ್ರೆ ನಿಮಗೆ ಹೆಂಗೆ ತಿಳಿತೈತೋ ಹಂಗೆ ಬೆಳೆಸ್ತೀರಿ. ನಿಮ್ಮ ಧರ್ಮವಾದ ಪಾದವನ್ನು ಹಿಡ್ಕೊಂಡಿರಿ ಖರೆ, ಆದ್ರೆ ನಿಮಗೆ ಧರ್ಮ ಬೆಳೆಸೋದು ಹೆಂಗಂತ ಗೊತ್ತಿಲ್ಲ. ನಿಮಗ ಕರ್ಮ ಬೆಳೆಸೋದು ಗೊತ್ತಿಲ್ಲ ಅವ್ರು ಹೇಳಕತ್ತಾರು. ಹಂಗಂದ್ರೆ ನಾವೀಗ ತೋರಿಸಿದೇವಲ್ರಿ ಕರ್ಮ ಹೆಂಗಂತ. ಕುಂತಿರೋ ದೈವಕ್ಕೆಲ್ಲ ಗೊತ್ತದ ಕರ್ಮ ಯಾವ್ದು ಧರ್ಮ ಯಾವ್ದು ಅಂತ ಗೊತ್ತದ. ಹಿಂದಿನ ಪಳೆದಾಗ ಕೇಳಿದ್ರಿಲ್ಲ ಈ ಶರೀರದವಾಗಿ ಇಷ್ಟಿಟ್ಟು ಪ್ರಕಾರ. ಅವರು ಹೇಳಿದಾರೆ, ನಾನು ಅವ್ರಿಗೆ ತಿಳಿಸಿ ಅವ್ರು ತಿಳ್ಕೊಳ್ಳೋ ತಾಕತ್ತಿಲ್ಲ ಅವರಿಗೆ. ಹ್ಯಾಂಗ್ರಿಪ್ಪ ಅಂದ್ರೆ ಈ ಪೃಥ್ವಿ ಅನ್ನೋದು ಈ ಶರೀರ. ಹೌದ್, ಇದರಾಗ 5 ಜ್ಞಾನೇಂದ್ರಿಯಗಳದಾವ ಅಂತ ಹೇಳಿದೆ. ಹೌದ್ರಿ. ಆ ಜ್ಞಾನೇಂದ್ರಿಯಗಳೇ ಪಾಂಡವರು, ಹೌದ್. ಕರ್ಮೇಂದ್ರಿಯಗಳೇ ಕೌರವರು. ಅವ್ರು ಕೆಟ್ಟವರು, ನಾವು ಕೆಟ್ಟವರು. ಅವ್ರು ಯಾರ್ಯಾರು ಈ ಶರೀರದಾಗ ಎಲ್ಲೆದಾರು ಅಂತ ಕೇಳಿದೆ. ಅವ್ರಿಗೆ ಹೇಳಾಕ್ ಬರ್ಲಾರ್ದಕ್ಕೆ ಅವ್ರು ಏನೇನೋ ಹೇಳಿದ್ರು. ಅವ್ರು ಬೇರೆ ರೂಟ್ ಹೇಳಿದ್ರಪ್ಪ. ಅದಕ್ರಿಪ್ಪ ಹೆಂಗದರಿ ಅಂದ್ರೆ ಈ ಹಾಲ್ಮತಾನು ಅಷ್ಟ ನಮ್ಮ ಗುರುಗಳಿಗೆ ಒಂದು ಮಾತಾಡಿದ್ರು. ನಮ್ಮ ನಬಿಲಾಲ್ ಗುರುಗಳು ಏನ್ ಹೇಳಿದ್ರಿಪ್ಪ ಅಂದ್ರೆ ಹಿರಿಯರು ನಮಗೆ ಹಾಕಿ ಕೊಟ್ಟಂತ ಪಾಠದಾಗ ನಾವು ಹೊಂಟೇವಂತ. ಅದಕ್ಕೊಂದು ಉದಾಹರಣೆ ಹೇಳಿದೀವಿ ನಾವು. ಹೌದ್ರಿ. ಸೊನ್ಯಾಳ ಹನುಮಂತ ಗೌಡ್ರು ಈ ಕರ್ನಾಟಕಕ್ಕೆ ಹೆಸರಾದಂಥವ್ರು ಇವತ್ತು ದೇವರಾಗಿ ಗದ್ದಿಗೆ ಒಳಗೆ ಕೂತಾರೋ ಅಂತೇಳಿ ನಾವೇನು ಅಲ್ಲಗಂದಿಲ್ಲ ಅಲ್ರಿಪ್ಪ. ಅದಕ್ಕೆ ನಾವು ಕೂಡ ಅದನ್ನು ಒಪ್ಕೋಬೇಕಾಗ್ತದ್ರಿ. ಆದ್ರೆ ಖರೆ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಜೀವಿ ಏನದಾನು ಅವ ತನ್ನ ಕುರುಹುಗಳನ್ನೇನಾದ್ರೂ ಇಲ್ಲಿ ಇಟ್ಟಾನಂದ್ರ ಅವ ದೇವ್ರಾಗಕ್ಕೆ ಸಾಧ್ಯ ಇಲ್ಲ, ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ರಿಪ್ಪ. ಒಂದು ವೇಳೆ ಹಂಗಿದ್ದಿದ್ದ ಖರೆ ಆಗಿದ್ರ ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರದಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿ ಅವರು ತಮ್ಮ ಗದ್ದಿಗೆ ಮಾಡಿಟ್ಟು ಹೋಗ್ತಿದ್ರು, ಮೂರ್ತಿ ಮಾಡಿಟ್ಟು ಹೋಗ್ತಿದ್ರು. ಅವರು ಹ್ಞೂ ಅಂದಿದ್ರೆ ಇಡೀ ಭಾರತ ದೇಶ ಅಲ್ಲ ಹೊರಗಿನ ದೇಶ ಸಹ ಅವ್ರು ಮೂರ್ತಿ ಮಾಡಕ್ ತಯಾರಿತ್ತು. ಹೌದ್ರಿಪ್ಪ. ಇಂಥ ಪವಿತ್ರವಾದ ಪರಮಾತ್ಮನ ಸ್ವರೂಪಿಯಾದಂಥ ಅಪ್ಪಾಜಿ ಅವರು ನಾನು ಹುಟ್ಟಿದ್ದೆ ಅನ್ನೋ ಕುರುಹು ಕೂಡ ಉಳಿಬಾರದು. ಬಟ್ಟ ಬಯಲಾಗಿಂದ ಈ ಶರೀರಕ್ಕೆ ಬಂದೇನೋ, ನನ್ನ ಶರೀರ ಲಯವಾದ ನಂತರ ನಾ ಬಟ್ಟ ಬಯಲಾಗಿ ಹೋಗ್ಬೇಕು, ಏನು ಉಳಿಸಬಾರ್ದಂತ ಹೇಳಿದರು. ಮತ್ತೆ ಅಂತ ಮಹಾತ್ಮರಿಗಿಂತ ನಮ್ಮ ಗೌಡ್ರು ಏನು ದೊಡ್ಡವರಲ್ಲ ಅಂತ ನನ್ನ ಅಭಿಪ್ರಾಯ. ಸಾಹಿತ್ಯಕ್ಕೆ ದೊಡ್ಡವರು ಇರಬಹುದಲ್ರಿ, ಸಾಹಿತ್ಯಕ್ಕೆ ದೊಡ್ಡವರು ಇರಬಹುದು, ಕಲಾವಿದರ ಪದವಿಯೊಳಗ ದೊಡ್ಡವರು ಇರಬಹುದು. ಆದ್ರ ಜ್ಞಾನದೊಳಗ ಅವ್ರಂಗ ಇವ್ರು ಏನು ದೊಡ್ಡವರಲ್ಲ. ಆದ್ರ ಮೂರ್ತಿ ಮಾಡಿಸ್ಕೊಂಡಾರ ಅಂದ್ರೆ ಇವರು ಮಾನವನ ಶರೀರಕ್ಕೆ ಸಂಬಂಧಪಟ್ಟವ್ರೆ. ಹೌದಲ್ರಿ. ಅದಕ್ಕೆ ನಾವು ಇವರಿಗೆ ದೇವ್ರ ಅನ್ನಂಗಿಲ್ಲ. ಅವರು ಶರೀರ ಹೊತ್ಕೊಂಡ ಬಂದವ್ರ ಅಂತವ್ರು ಬರೆದಂತ ಸಾಹಿತ್ಯದಾಗ ಅವ್ರು ಹೆಂಗ ಹಾಕ್ಯಾರು ನಾವು ಹಂಗ ಹಾಡೇವು ಅಂತ ನಮ್ಮ ನಬಿಲಾಲ್ ಗುರುಗಳು ಹೇಳಿದ್ರು. ಅದನ್ನ ತಿದ್ದಿ ತೀಡಿ ಅದು ಹಂಗಲ್ಲ ಹಿಂಗಂತ ನಮ್ಮ ಗುರುಗಳು ಹೇಳಿದ್ರು. ಅದಕ್ಕೆ ನಮ್ಮ ಗುರುಗಳಿಗೆ ಹಂಗಲ್ಲದು ಹಿಂಗ ಅಂತ ತಿಳಿಸಿ ಹೇಳಿದ್ರಲ್ಲ. ನಿಮ್ಮಂತೇಳಿ ಸಿಕ್ಕಿರ್ತಕ್ಕಂಥ ಸಾಹಿತ್ಯನ ಆ ಗೌಡ್ರ ಗುರುಗಳು ಬರೆದಾರು. ಅವ್ರಿಗೆ ಸಿಕ್ಕಿರ್ತಕ್ಕಂಥ ಸಾಹಿತ್ಯದ ತಕ್ಕಂಗೆ ಅವ್ರು ಬರೆದಾರು. ಅವ್ರಕ್ಕಿಂತ ಹೆಚ್ಚಿನ ಸಾಹಿತ್ಯ ಇವ್ರಿಗೆ ಸಿಕ್ಕದ, ಅದಕ್ಕೆ ಅವ್ರು ಅದನ್ನ ತಿದ್ದಿ ಹೇಳ್ಯಾರು. ಹೌದು. ತಿಳ್ಕೋಬೇಕಾದಂಥ ವಿಷಯ ಹೆಂಗಿರ್ತದರಿಪ್ಪ ಅಂದ್ರೆ ಜಾಣನಿಗೆ ಎದರದೋ ಪೆಟ್ಟಂತ, ಮತ್ತು ಬ್ಯಾರೆದವ್ರಿಗೆ ಬ್ಯಾರೆ ಎದರದೋ ಪೆಟ್ಟಂತ. ಮಾತಿನ ಪೆಟ್ಟು ಹೆಂಗಿರ್ತಾವ್ರಿ ಅಂದ್ರೆ ತಿಳ್ಕೊಳ್ಳುವಂಥ ವ್ಯಕ್ತಿಗೆ ಬರಿ ಕೊಟ್ಟಂಗೆ ಆಗ್ತಾವು. ತಿಳಿದಲ್ಲಾರ್ದವಂಗ ಸುಟ್ಟಿರ್ತಕ್ಕಂಥ ಗಾಯದ ಮೇಲೆ ಸುಣ್ಣ ಹಾಕಿದ್ರು ಅವನಿಗೆ ಪರಿವೇ ಆಗೋದಲ್ಲ. ಇದಿಲ್ಲ ನನಗೇನಾಗಿಲ್ಲ ಅಂತ ಅವನು ಜಾಡಿಸ್ಕೊಂಡು ಹೋಗ್ತಾನೆ. ಹಂಗಾಗ್ಬಾರ್ದ್ರಿ. ಸತ್ಯವಂತ ಧರ್ಮ ಸತ್ಸಂಗದ ಸಭೆಯೊಳಗೆ ಮಾತನಾಡಿದ್ರೆ ಮಾತು ಒಮ್ಮೆ ಆಡಿದ್ರೆ ಮತ್ತೆ ಹೊಳ್ಳಿ ಮಾತಾಡಕ್ ಬರಂಗಿಲ್ಲ. ಮಾತು ಹೋತಾರ ಬಗಿತ್ರಿಪ್ಪ. ಆ ಮಾತು ಹೋತಂದ್ರೆ ಮುಗಿತಂದ್ರೆ ಆ ಮಾತು ಮಾಣಿಕ್ಯದ ರೂಪದಿಂದ ಇರ್ಬೇಕ್ರಿಪ್ಪ. ಒಂದ್ಸಲ ಮಾತಾಡ್ಬೇಕಾದ್ರೆ ನಮ್ಮ ಶರೀರದ ಮೇಲೆ ಪ್ರಜ್ಞೆ ಇಟ್ಕೊಂಡ ಮಾತಾಡ್ಬೇಕು. ಅದಕ್ಕೆ ಬಹಳ ಮಾತಾಡೋದಕ್ಕಿಂತ
ಒಂದೇ ಒಂದು ಮುತ್ತಿನಂತ ಮಾತು ಹೇಳ್ತೇನ್ರಿ ಗುರುಗಳ, ನೀವು ಬಹಳಷ್ಟು ಅನುಭವಿಸಿದ ಕಲಾವಿದರು, ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ಈ ತರ ಸಂಭಾಷಣೆ ಮಾಡಿದವರು, ಜಗತ್ತ ತಿರುಗಿದವರು, ಮತ್ತು 4 ರಾಜ್ಯಗಳನ್ನ ಸುತ್ತಾಡಿದವರು. ಆದ್ರೂ ಕೂಡ ಎಂತ ಅಹಮ್ಮದ ಅಂದ್ರೆ ಈ ಮನುಷ್ಯನ ಭಾವದಲ್ಲಿ ನಾನು ಸುತ್ತಾಡಿದ ಬಾವಿ ಊಟ ಸುತ್ತಾಡಿ ಬಂದನಿ, ಮತ್ತು ಇದಕ್ಕಿಂತ ದೊಡ್ಡ ಪ್ರಪಂಚ ನನಗೆ ಕಂಡಿಲ್ಲ, ಇದ್ಯಾವ್ದು ಬಂದತ್ತೇವ್ ಮಾರ ಕೊಳಚಿ ನೀರು ಅಂತ ತಿಳ್ಕೊಂಡಾರ ಅವ್ರು. ನಮ್ಮ ಹೌದ್ರಿ ಮನಸ್ಸಿಗೆ ಆಗೈತ್ರಿಪ್ಪ. ಹಂಗ ತಿಳ್ಕೊಂಡಿದ್ರ ಅದನ್ನ ತೆಗೆದಿಡ್ರಿ. ಮತ್ತಿಲ್ಲಿ ಹೆಂಗದ ಅಂದ್ರ ಆ ಕಪ್ಪಿ ಮಂಡುಕ ಹೊರಗೆ ಬಂದು ನೋಡಿದ್ರ ಅದಕ್ಕಿನ್ನೂ ಹಳ್ಳ, ಬಾವಿಕ್ಕಿಂತ ಹಳ್ಳ, ಕೆರಿ, ಕೊಳ್ಳ, ನದಿ ಮತ್ತು ಸಾಗರ, ಸಮುದ್ರ ಇಷ್ಟು ದೊಡ್ಡವದಾವು, ಅದಕ್ಕಿನ್ನ ಗೊತ್ತಿಲ್ಲ. ಹೌದ್ರಿಪ್ಪ, ಇದ್ರಾಗ ಇನ್ನ ಈಶಾಡಿಲ್ಲ, ಅದಕ್ಕೆ ಗೊತ್ತಿಲ್ಲ. ಹಂಗ ಆಗಬಾರ್ದ್ರಿ ಗುರುಗಳ. ಯಾರ ಹಂಗ ಆಗಬಾರ್ದು ಅಂದ್ರ ಮತ್ಸ್ಯಊತ ನೀರೊಳಗಿದ್ದು ಎಂದಾದರೂ ಸ್ನಾನ ಮಾಡಿದ್ದು ಕಂಡಿರ? ಮತ್ಸ್ಯಊತ ನೀರಿನೊಳಗಿದ್ದು ಎಂದಾದರೂ ಸ್ನಾನ ಮಾಡಿದ್ದು ಕಂಡಿರ? ಹೌದ್ರಿಪ್ಪ. ಅಗ್ನಿಯೊಳಗಿರುವಂತ ಉರಿಯುತ ಮೇಘರಾಜನ ಬಿಂದುವಿಗೆ ಅಂಜಿ ಚಳಿ ಕಾಸಿಕೊಂಡಿದ್ದು ಕಂಡಿರ? ಅದಕ್ಕೆ ಹಂಗಾಗ್ತದ. ವೇದಗಳ ಮಾತನ್ನ ಮಾತಾಡಿದ್ರೆ ಯಾರ ಬಾಯಾಗ ಬಂದಿರಬಾರ್ದ್ರಿ ಅವು, ಹೊಸಾವ್ ಮಾತಾಡ್ಬೇಕ್ರಿ. ಯಾರ ಬಾಯಾಗ ಬಂದಿರಬಾರ್ದವು. ವಿಷಯ ಹಂಗಿರ್ಬೇಕಂದ್ರ ನೀವು ಯಾವ್ದರ ದೃಷ್ಟಾಂತದ ಕತಿ ಹೇಳ್ರಿ, ಹೊಸದ ಇರ್ಬೇಕ. ಯಾವ್ದಾರ ಹೇಳ್ರಿ. ಈಗಿನ ಪಾಳ್ಯಕ್ಕೆ ಸಂಧಿಗೆ ಬಂದು ನೀವು ಮತ್ತೊಂದೆರಡು ಹೊಸ ಕತಿ ಹೇಳ್ರಿ, ನಾ ಮತ್ತೊಂದೆರಡು ಅದಕ್ಕೆ ಶರೀರದಾಗ ಇದ್ದದನ್ನ ಹೇಳ್ತನು. ನಮಗೆ ನಿಮ್ಮಂಗ ಹೊರಗಿನ ಕತಿ ಕಟ್ಟಿ ಹೇಳಕ್ ಬರಂಗಿಲ್ಲ. ಕಲ್ಲವ್ವ ಮಲ್ಲವ್ವ ನಿಂಗಪ್ಪ ನಾಗಪ್ಪ ಅನ್ನಕ್ ಬರಂಗಿಲ್ಲ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರ್ರಿ. ಏನ್ ಹೇಳ್ತಾರಂದ್ರ, ಪುರಾಣವನ್ನು ಓದಿದ ಪಂಡಿತನು ಪುರಾಣವನ್ನು ಓದಿದ ಪಂಡಿತನು ತಾನದನ್ನ ಪಸರಿಸಲಾರದೆ ಬೆಲೆಯುಂಟೆ. ತಿಳ್ಕೊಬೇಕ್ರಿ ಇದನ್ನ. ವೇದವನ್ನು ಓದಿದ ಹಾರವತ, ವೇದವನೋದಿದ ಹಾರವತ ಹರಿದಾಡಿಸದಂತೆ ಗುಪ್ತವಾಗಿಟ್ಟರೆ ಬೆಲೆಯುಂಟೆ. ಹೌದೌದ್ರಿಪ್ಪ. ಶಾಸ್ತ್ರ ಹೇಳುವ ಪಂಡಿತನು ಮಂದಿಯೊಳಗೆ ಕುತ್ಕೊಂಡು ಶಾಸ್ತ್ರವನ್ನು ಹೇಳಿ ಮನೆಗೆ ಹೋಗಿ ಬದನಿಕಾಯಿನ ತಿಂದಿದ್ರಂತ. ಹೌದ್ರಿಪ್ಪ. ಆ ತರ ತಿಂದವ್ರಿಗೆ ಏನಾರ ಸಹಕಾರ ಸಿಗುವುದುಂಟೆ. ಅದಕ್ಕೆ ಅವ ಏನ್ ಹೇಳ್ತಾನ ಕೊನೆಗೆ, ಅಲ್ಲಮ್ಮ ಪ್ರಭು ಒಂದು ಮಾತು ಹೇಳ್ತಾನು ತಿಳಿಸಿ. ಹ್ಯಾಂಗ ಹೇಳ್ತಾನಂದ್ರ, ನಿನ್ನ ಶರೀರದೊಳಗಿರುವ ಅವಗುಣಗಳನ್ನೆಲ್ಲ ಎತ್ತಿ ವೈರಾಗ್ಯ ಎಲ್ಲಿವರೆಗೆ ಆಗೋದಿಲ್ಲವೋ ಅಲ್ಲಿವರೆಗೆ ನೀ ಧರ್ಮ ರಕ್ಷಣೆ ಮಾಡಾಕ ಅರ್ಹನಲ್ಲ ಅಂತ ಹೇಳ್ತಾರ. ಹೌದ್ರಿಪ್ಪ. ಮತ್ತೊಂದು ಮಾತು ಏನ್ ಕೇಳೋದದ, ಏನ್ ಕೇಳ್ತ್ರಿಪ್ಪ? ಆಗಲೇ ಅವ್ರು ಪಾಳ್ಯದಾಗ ಹೇಳಿದ್ವಿ 101 ಮಂದಿ ಕೌರವ್ರು ಈ ಶರೀರದಾಗ ಎಲ್ಲದಾರು. ಹೌದೌದ್ರಿಪ್ಪ. ಮತ್ತ ಅವ್ರು ಹೇಳಿಲ್ರಿ. ಅವ್ರು ಹೇಳಿಲ್ಲ, ಅವ್ರಿಗೆ ಹೇಳಾಕ ಬರ್ಲಿಲ್ಲ. ಈಗ ಹೊಳ್ಳಿ ಬಂದವ್ರು ನೀವು ಸುಮ್ಮನೆ ಇದ್ದಿದ್ರೆ ನಾವು ಹೇಳ್ತಿದ್ವಿ ಅಂದ್ರಿ. ಅವ್ರು ನಾಳೆ ಅಥವಾ ಇನ್ನೊಂದು ಫಂಕ್ಷನಿಗೆ ಹೇಳವ್ರಿ ಅವ್ರು. ಹೌದೌದ್ರಿ. ಇರ್ಲ್ರಿಪ್ಪ. ಈ ಶರೀರದಾಗ ಚಿತ್ತು ಕೊಟ್ಟು ಕೇಳ್ರಿ, ಎಲ್ಲದಾರ ಕೌರವ್ರು, ಎಲ್ಲದಾರ ಕರ್ಮ ಎಲ್ಲೈತಂದ್ರ, ಈ ಶರೀರವೆಂಬ ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ ಅಂತ 2 ದೇಹಗಳದಾವ ಇದ್ರಾಗ. ಹೌದ್ರಿ. 2 ಇದ್ದಾಗಿನೂ ಕೂಡ 2ಕ್ಕೂ ರೋಗಗಳದಾವು. ಅದಾವ್ರಿಪ್ಪ. ಎಂತಾವದಾವು? ಈಗ ಎಲ್ಲಾರು ಲೋಕದ ಮೇಲೆ ನೋಡ್ತಾರ, ಹಾರ್ಟ್ ಅಟ್ಯಾಕ್ ಆತು, ಕ್ಯಾನ್ಸರ್ ಆತು, ಇನ್ನೊಂದಾತು, ಮತ್ತೊಂದಾತು ಅಂತ ಹೇಳ್ತಾರ, ಶುಗರ್ ಆತು, ಹಂಗ ಹೇಳ್ತಾರ. ದುರ್ಯೋಧನ ಅನ್ನವ ಕ್ಯಾನ್ಸರ್ ಇದ್ದಂಗ್ರಿ. ಅವ ಒಮ್ಮೆ ಹತ್ಕೊಂಡ, ಇಲ್ಲ ಅವನ್ನ ಕಟ್ ಮಾಡಿ ಹೋಗೋದು ಮಣ್ಣು ಮಾಡಬೇಕು ಒಂದು, ಇಲ್ಲ ಅವ ಈ ಶರೀರ ತಗೊಂಡ್ ಹೋಗ್ಲಾರ್ದ ಬಿಡಂಗಿಲ್ಲ ಒಂದು. ಹೌದ್ರಿಪ್ಪ. ಕೌರವರೊಳಗ ದುರ್ಯೋಧನ ಅಂದ್ರೆ ಹೆಂಗಂದ್ರ, ಅವನಿಗೆ ಒಂದು ಬಯಕೆ ಇತ್ತು. ಏನು? ನಾ ಬಯಸಿದ್ದೆಲ್ಲ ನನಗಾಗಬೇಕು. ಹೌದ್ರಿಪ್ಪ. ಅದು ಕಾಮ. ಹೌದ್. ಅದು ಈಡೇರ್ಲಿಲ್ಲ, ಅದಕ್ಕೆ ಅವ್ನು ಸಿಟ್ಟು ಬಂತು. ಪಾಂಡವ್ರು ನನಗೆ ಆಸ್ತಿ ಬಿಟ್ಟು ಕೊಡ್ಲಿಲ್ಲ ಅಂತ ಸಿಟ್ಟು ಬಂತು. ಹೌದ್ರಿ. ಆ ಸಿಟ್ಟು ಬಂದದ್ದಕ್ಕೆ ಏನ್ ಹೇಳ್ತಾರ ಶಾಸ್ತ್ರದಾಗ ಅಂದ್ರೆ ಕ್ರೋಧ ಅಂತ ಹೇಳ್ತಾರ. ಹೌದೌದ್ರಿಪ್ಪ. ಏನೇನು ಬಂದು ಇಲ್ಲೇ ಕಾಮ ಬಂತು ಮತ್ತೆ ಕ್ರೋಧ ಬಂತು. ಹೌದ್ರಿ. ಅವನು ಒಂದ್ ಸ್ವಲ್ಪ ದಿವಸದ ಮಟ್ಟಿಗೆ ಪಾಂಡವ್ರನ್ನ ಹೊರಗೆ ಹಾಕಿ ರಾಜ್ಯ ಆಳಾಕ್ ಕುಂತಿಂದಾಗ ಮೋಹ ಆತವನಿಗೆ. ಹೌದ್ರಿ. ಹಾ, ನಾನ ದೊಡ್ಡವ, ನನಕ್ಕಿಂತ ದೊಡ್ಡವ್ರು ಯಾರಿಲ್ಲ. ಹೌದೌದ್ರಿ. ಆಮೇಲೆ ಮತ್ತೊಬ್ರು ನೋಡಿ ಗರ್ವಾಗಕತ್ತವಂಗ. ಪಾಂಚಾಲ ದೇಶದವ್ರು ಸ್ವಲ್ಪ ಉಳಿದಾರ ಅಂತ ಗರ್ವಾಗಕತ್ತು. ಆವಾಗ ಮತ್ಸರ ಭಾವನೆ ಬಂತು. ಹೌದ್ರಿ. ಅತಿ ಹೆಚ್ಚಾಗಿ ಮದ ಬಂತು. ಆಮೇಲೆ ಅವ ಹೋಗೋ ಕಾಲಕ್ಕ ಈ 6 ಗುಣಗಳನ್ನ ಬಿಟ್ಟು ತ್ಯಾಗಮೂರ್ತಿಯಾಗಿ ವೈರಾಗಿಯಾಗಿ ಅವ ಒಂದು ಸಲ ನೀರಾಗ ಹೋಗಿ ಮುಣಿಗಿ ಕುಂತಿರ್ತಾನ್ರಿ. ಹೌದ್ರಿಪ್ಪ. ಅವಾಗ ಅವ ಹೇಳ್ತಾನು, ಇದೆಲ್ಲ ನನಗೆ ಬೇಡ, ನಾ ಮ್ಯಾಲೆ ಹೋಗಿ ಯುದ್ಧ ಮಾಡಿ ಸೋತಾದ್ರೂ ನಾನು
ಒಪ್ಕೋಬೇಕಂತ ಮ್ಯಾಲೆ ಬಂದು ಏನ್ ಮಾಡ್ತಾನು? ಯುದ್ಧಕ್ಕಣಿಯಾಗಿ ಮೋಸದ ಬಲಿಯೊಳಗೆ ಬಿದ್ದ ಸಾವನ್ನ ಕಾಣ್ತಾನೆ. ಇಲ್ಲಾರವ ದರ್ಪದಿಂದಾನ ಮೆರಿತಿದ್ದ. ಧರ್ಮವಂತ ಪಾಂಡವರು ಧರ್ಮದಿಂದ ನಡೆದವ್ರು ಯಾರು ಮೊದಲು ಸ್ವರ್ಗಕ್ಕೆ ಹೋಗಿರಿಪ್ಪ? ತೋರಿಸ್ರಿ ಒಂದಿಟ್ಟು. ಈ ಸಲ ತೋರಿಸ್ತಾರಲ್ರಿ. ಸ್ವರ್ಗಕ್ಕೆ ಮೊದಲು ಹೋದವನು ಯಾರ ಅದಾನ ಅಂದ್ರ ಅವ ದುರ್ಯೋಧನ. ಹೌದ್. ಅವನಿಂದ ಹೋದವ ಕರ್ಣ. ಹೌದ್. ಆ ನಂತರ ಹೋದವ ಧರ್ಮನಂದನ. ಹೌದ್. ಮತ್ತ ನೀವು ಹಿಂದಾಗಡೆ ಹೋಗಿರಲ್ಲ, ಮುಂಚೆಕ ಅವ್ರ ಹೋಗಿದ್ರ. ನೀವು 36 ವರ್ಷ ತಡೆದು ಹೋಗಿರಿ. ಮತ್ತೆ ಹೆಂಗ್ ಹೋದ್ರಿ? ಸತ್ತು ಗುಡ್ಲೆ ಸ್ವರ್ಗಕ್ಕೆ ಹೋದವ ದುರ್ಯೋಧನ. ಮತ್ತೆ ನೀವು 36 ವರ್ಷ ತಡೆದು ಯಾಕೆ ಹೋದ್ರಪ್ಪ? ಇದು ಧರ್ಮನ? ಇದು ಧರ್ಮದಾರ ಇವ್ರ? ಇದು ಹಂಗ ಬ್ಯಾಡ್ರಿ. ದೃಷ್ಟಾಂತ ಹೇಳ್ಕೊತ ಹೋದ್ರ ಮಂದಿಗೆ ಬೇಜಾರಾಗ್ತದ. ಒಂದು ಸಣ್ಣ ಪ್ರಶ್ನೆ ಕೇಳುವುದದ. ಏನಂದ್ರ, ಈಗ ಕೌರವರಾದ್ರು ಮತ್ತು ಹೊಳ್ಳಿ ಪಾಂಡವರು ಆದ್ರು. ಈಗ ಯುದ್ಧ ನಡಿಬೇಕಾಗ್ಯದ. ಒಬ್ಬ ಗುರುಗಳು ಹೇಳಿದ್ರು, ಮಧ್ಯರ ಯುದ್ಧದ ರಂಗದಾಗ ಮಧ್ಯ ನಿಂತಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧನಾ ಮಾಡಿದ ಅಂತ ಹೇಳ್ತಾರು. ಹೌದ್ರಿ. ಹಂಗಂದ್ರ ದ್ವಾಪಾರ ಯುಗಕ್ಕಿಂತ ಮುಂಚೆ ಕೃತಾಯುಗ ತ್ರೇತಾಯುಗ ಇದ್ವಲ್ರಿ. ಮತ್ತ ಆ ಸಂದರ್ಭದಾಗ ಭಗವದ್ಗೀತೆಯನ್ನ ಯಾರಿಗೆ ಬೋಧನಾ ಮಾಡಿದ್ರು? ಮತ್ತ ಆ ಭಗವದ್ಗೀತೆ ಹೆಸರ ಎಲ್ಲಿತ್ತು? ಕೃತಾಯುಗದಾಗ ತ್ರೇತಾಯುಗದಾಗ ತೋರಿಸ್ತೀರನ ಜರ ನಮಗ. ಭಗವದ್ಗೀತೆ ಬಂದದ್ದು ದ್ವಾಪಾರ ಯುಗಕ್ರಿ. ಅದಕ್ಕೆ ಹೇಳ್ತಾರ್ರಿ ಹೆಂಗಂದ್ರ, ನನ್ನ ಕಣ್ಣಿಗೆ ಎಷ್ಟು ಗೋಚರ ಆಗ್ತದೋ ಅಷ್ಟೇ ಸತ್ಯ ಅಂತ ತಿಳ್ಕೋಬ್ಯಾರ್ದು. ಹೌದ್ರಿ. ಅದ್ರ ಹಿಂದ ಈ ಕಣ್ಣಿನೊಳಗ 5 ಮಂಡಲಗಳದಾವು. 5 ಮಂಡಲಗಳ ಒಂದು ರೊಟೇಷನ್ ಜಾಸ್ತಿ ಅದ. ಆ 5 ಮಂಡಲಗಳನ್ನ ಅರ್ಥ ಮಾಡ್ಕೊಂಡಾಗ ಗೊತ್ತಾಗ್ತದ ನಾ ಏನ್ ಮಾಡಾಕ್ ಕುಂತೇನಿ ಈ ಜಗದಾಗ ಅಂತ ಹೇಳಿ. ಹೌದಲ್ರಿಪ್ಪ. ಅದಕ್ಕೆ ಮೊದಲು ನಿನ್ನನ್ನು ನೀನು ಅರಿತು ನೋಡಿದ್ರ ಧರ್ಮ ಕರ್ಮ ಎರಡೂ ಕಾಣ್ತಾವ. ಇರ್ಲಿಕ್ಕ ಸಹ ಕಲಾವಿದರು ಎಷ್ಟು ಓದ್ಯಾರೋ ಅಷ್ಟು ಬಹಳ ಪಂಡಿತರು ನಮ್ಕಿಂತ ಅನುಭವಸ್ಥರು ಬಹಳ ಚಂದ ಹೇಳ್ತಾರೋ. ನಮ್ಮ ಕಾಕಾರಿಗೊಂದು ಮಾತು ಹೇಳಿದ್ದಕ್ಕೆ ನಾವು ಹೊಳ್ಳಿ ಹೇಳೇವ್ರಿ. ನೀವು ಮತ್ತೆ ಹೊಳ್ಳಿ ಬಂದು ಮತ್ತೆ ಅದನ್ನ ಕೆಣಕಿದ್ರು ಅಂತ ಹೇಳಿ ಅಂದ್ರ ನಾವು ಬ್ಯಾರೆ ತಳಗ್ ಹೋಗ್ಬೇಕಾಗ್ತದ. ಹಂಗೇನ್ ಬ್ಯಾಡ್ರಿಪ್ಪ. ನಾವು ಇನ್ನೊಂದ್ ಸ್ವಲ್ಪ ತೆಳಗ್ ಹೋಗ್ಬೇಕಾಗ್ತದ. ನಾವು ತೆಳಗ್ ಹೋದಂಗೆಲ್ಲ ಅಲ್ಲಿ ಏನ್ ನಡೀತದ ಅಂದ್ರ, ಇದನ್ನ ಕೈಯಾಡ್ಸ್ಕೊಂತ ಹೋದಂಗೆಲ್ಲ ತಿಳಿ ನೀರಿದ್ದದ ಗೊಡಗ ಹಾಕೊಂತ ಹೋಗ್ತದ. ಅದಾಗೋದಲ್ರಿಪ್ಪ. ಅಷ್ಟ ಸೂಜಿಗೆ ಮುತ್ತು ಕೊಟ್ಟಂಗಿರ್ಬೇಕು. ಹ್ಯಾಂಗಿರ್ಬೇಕು ಅಂದ್ರ, ಕೆಸರಿನೊಳಗ ಅರಳಿದ ಕಮಲವನ್ನ ನೋಡಿ ಸಂತೋಷ ಪಡಬೇಕೇ ವಿನಃ ಅದನ್ನ ಬಿಟ್ಟು ದೇವರ ಪಾದಕ್ಕೆ ಅದನ್ನ ಪುಷ್ಪ ಏರಿಸ್ಬೇಕಂದ್ರ ಚಂಡಿಗೆ ಹೆಚ್ಚಿ ಅಷ್ಟ ಕಟ್ ಮಾಡ್ಕೊಂಡ್ ಬರ್ಬೇಕ್ರಿ. ಅಂದ್ರ ಶೋಭೆ ಕಾಣ್ತದ. ಇಲ್ಲ ತಡಿ ಇದನ್ನ ಬಡ್ಡಿಗೆ ಹೆಚ್ಚ ಕಿತ್ಕೊಂಡ್ ಹೋಗ್ಬೇಕಂತ ಹೇಳಿ ನೀ ಏನಾರ ಕೈದ್ ಹಾಕಿದಿ ಅಂದ್ರ ಕೈಗೆಲ್ಲ ಹೊಲಸನಾರೋ ಕೆಸರು ಹತ್ತದ. ಹೌದ್ರಿಪ್ಪ. ಹಂಗ ರುಚಿ ನೋಡ್ಲಾಕ ನಮ್ಮ ಹಾಲು ಮತದ ವಿಸ್ತಾರ ಬಹಳ ಚಂದ ಕಾಣ್ತದ. ಚಂದ ಐತ್ರಿಪ್ಪ. ಮತ್ತ ಅದನ್ನ ಬಗದು ನೋಡ್ಬೇಕಂತ ನೀ ತಳಗ್ ಹೋದ್ರ ಕೈ ತುಂಬಾ ಕೆಸರು ಹತ್ತದ. ಹೌದ್. ಅದಕ್ಕೆ ದಯವಿಟ್ಟು ಕೆಸರು ಹಚ್ಕೊಂಡು ಅಂಗಳಕ್ಕೆ ಒಯ್ದು ಇಡಲಾರ್ದನ ಅಷ್ಟ ಅದ ಟ್ರಿಜರಿ ಒಳಗ ಭದ್ರವಾಗಿ ವಜ್ರದಂಗ ಇರ್ಲಿ ಅಂತ ಹೇಳಿ ಹಾಲು ಮತದಾಗ ಜಾಸ್ತಿ ತಿಕ್ಕಾಡ್ಲಾರ್ದ ಈಗ ಏನು ಸಂಭಾಷಣೆ ಮಾಡಾಕ್ ಕುಂತೀರಿ ಇದರಾಗ ಎಷ್ಟನ ಮಾತಾಡ್ರಿ ಮಾತಾಡೋಣಂತ. ಹೌದ್ರಿಪ್ಪ. ನೀವ್ ಎಷ್ಟು ಮಾತಾಡಿದ್ರು ಮಾತಾಡೋನು. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಆಗಬಾರ್ದು, ಇನ್ನೊಂದು ಧರ್ಮಕ್ಕೆ ನೋವು ಆಗಬಾರ್ದು. ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗ್ಬೇಕು. ತಿಳ್ಕೊಬೇಕ್ರಪ್ಪ. ಇಲ್ಲಿ ಬಂದು ಮಾತನಾಡಿದ್ದಕ್ಕೆ ಅವ್ರು ಮಾತಾಡಿದ ಮಾತು ಸತ್ಯ ಅದ, ನಾವು ನಮ್ಮ ಜೀವನದಾಗ ಅದನ್ನ ಅಳವಡಿಸ್ಕೋಬೇಕನ್ನೋ ಭಾವನೆ ಬರ್ಬೇಕ್ರಿಪ್ಪ. ಇಂಥ ಮಾತನ್ನ ಮಾತನಾಡ್ಲಿ ಅಂತ ಹೇಳ್ಕೊಂತ ಒಂದು ಮಾತು ಹೇಳಿ ಒಂದು ಸುಂದರವಾದ ಕ್ಯಾಲೆಯನ್ನ ಹೇಳೋದದ. ಎಂತ ಮಾತದ ಅಂದರೆ ಐತಿ ಅಂತ ಹೇಳಿದ್ರೆ, ಧರ್ಮ ಧರ್ಮ ಅಂತೇಳಿ ಏನು ಮೆರೆದಾಡ್ತಾರೋ ಧರ್ಮವಂತರು, ಇವ್ರು ಯಾರು ಧರ್ಮವಂತರಲ್ಲ. ಆದ್ರೂ ಕರ್ಮನೇ ಮೊದಲದ. ಇವತ್ತಿಲ್ಲಿ ಧರ್ಮ ಹೆಚ್ಚದ ಅಂತೇಳಿ ಮಾತಾಡಿದವ್ರು ನಾಳೆ ಬೆಳಗ್ಗೆ ಹರಿದ್ರ ಮೊದಲು ನೀವು ಧರ್ಮ ಮಾಡಂಗಿಲ್ಲ, ಮೊದಲು ನೀವು ಕರ್ಮನ ಮಾಡ್ತೀರಿ. ಅದಕ್ಕೆ ನಾವು ಒಂದು ಮಾತು ಹೇಳಿದೆವು. ಈ ಸೂನ ಅಂತಕ್ಕಂಥವ್ ಏನದಾನು ಕಟುಕ, ಹೌದ್ರಿ, ಅವ ಚಂಡಿ ಹೊಡೆದ ಮಾಂಸ ನೈವೇದ್ಯ ಮಾಡಿದ್ರೆ ಇವ ಹಾರವ ಒಬ್ಬವ ಮಗಳು ಕೊಟ್ಟವ, ಇಲ್ಲಪ್ಪ ನೀನು ಇಷ್ಟು ಚಂಡಿ ಹೊಡೆದ ಜ್ವಾಳದ ತೆನಿ ಕೊಯ್ದಿಯಲ್ಲ, ಹೌದ್ರಿ, ಮತ್ತ ಈ ಕರ್ಮ ಎಲ್ಲಿ ಹೋಗಿ ತೊಳಿತಿ ಅಂತ ಕೇಳಿದ ಮಾತನ್ನ ನಾವು ಒಂದು ಪ್ರಶ್ನೆ ರೂಪವಾಗಿ ಕೇಳ್ತೇವೆ. ಹೆಂಗಂದ್ರ ಆ ಸೂನದಲ್ಲಿರ್ತಕ್ಕಂಥ ಕಟುಕಲೇಸೋ ಮತ್ತು ಧರ್ಮದ ಬಟ್ಟೆಯನ್ನು ಮೈ ಮೇಲೆ ತೊಟ್ಟು 1 ಎಕರೆ ಹೊಲದಾಗಿರ್ತಕ್ಕಂಥ 1000 ತೆನಿ ತೆಲಿ ಕಡ್ದಾವ ಲೇಸು ಬಂದು ನಮಗೆ ಮುಂದಿನ ಸಂಧಿಗೆ ಹೇಳಿಕೊಡ್ತಿರಂತ ನಿಮ್ಮಲ್ಲಿ ಅಭಿಲಾಷೆಯನ್ನು ಇಟ್ಕೊಂಡು ಒಂದು ಸುಂದರವಾದ ಕ್ಯಾಲೆಯನ್ನು ಹಾಡಿ ಬಾಜು ಮೇಳಿಗೆ ಪಾಳೆ ಕೊಡೋಣಂತ್ರಿಪ್ಪ. ನಮಸ್ಕಾರ ಎಲ್ಲರಿಗೆ.
ಹಲೋ ಕೈ ಬಿಡ್ತಾನ ಅಮ್ಮಗ ಸಿದ್ದನ ಕತಿ ಸಾರ ಹಾಡಿ ಹೇಳುವೆ ನಾ ಬಾಳಷ್ಟ ಗಂಭೀರ ಬಾಳಷ್ಟ ಗಂಭೀರ ಏ ಕೂಡಿದ ಸಭೆದಾಗ ಹಾಡಿ ಹೇಳತ್ತೀನಿ ಸಿದ್ಧರ ಕತಿ ಭಾಗ ಮರತೆ ಕೈಯದ ಕೇಳ ಮಾಡೋದಕ್ಕ ಮಾನವರು ಉದ್ಧಾರ ಅಮ್ಮಗ ಸಿದ್ಧನ ಕತಿ ಸಾರ ಹಾಡಿ ಹೇಳುವೆ ನಾ ಪೂರ ಅಮ್ಮಗ ಸಿದ್ಧನ ಕತಿ ಸಾರ ಹಾಡಿ ಹೇಳುವೆ ನಾ ಪೂರ ಕೈಲಾಸದಾಗ ಸೇವೆ ಮಾಡಿದೆ ಬಾಳಷ್ಟ ಗಂಭೀರ ಬಾಳಷ್ಟ ಗಂಭೀರ ಸಭದಾಗ ಹಾಡಿ ಹೇಳತ್ತೇವ ಸಿದ್ಧರ ಕತಿ ಸಾರ ಮಾಡುಕ ಉದ್ಧಾರ ಅಮ್ಮಗ ಸಿದ್ಧನ ಕತಿ ಸಾರ ಹಾಡಿ ಹೇಳುವೆನ ಪೂರ ಕೈಲಾಸದಾಗ ಅಮ್ಮಗ ಸಿದ್ಧನ ಕತಿ ಸಾರ ಹಾಡಿ ಹೇಳುವೆನ ಪೂರ ಕೈಲಾಸದಾಗ ಸೇವೆ ಮಾಡಿದೆ ಬಾಳಷ್ಟ ಗಂಭೀರ ಬಾಳಷ್ಟ ಗಂಭೀರ ಕೂಡಿದ ಸಭದಾಗ ಹಾಡಿ ಹೇಳತ್ತೇವೆ ಸಿದ್ಧರ ಕತಿ ಸಾರ ಮರತೆ ಕೈಲದನ ಕೇಳರಿ ಮಾಡೋದಕ್ಕ ಮಾನವರು ಉದ್ಧಾರ ಅಮ್ಮಗ ಸಿದ್ಧನ ಕತಿ ಸಾರ ಹಾಡಿ ಹೇಳುವೆ ನಾ ಪೂರ ಅಮ್ಮಗ ಸಿದ್ಧನ ಕತಿ ಸಾರ ಹಾಡಿ ಹೇಳುವೆ ನಾ ಪೂರ ಸೇವೆ ಮಾಡಿದೆ ಬಾಳಷ್ಟ ಗಂಭೀರ ಬಾಳಷ್ಟ ಗಂಭೀರ ಏ ಕೂಡಿದ ಸಭದಾಗ ಹಾಡಿ ಹೇಳತ್ತೀನಿ ಸಿದ್ಧರ ಕತಿ ಸಾರ ಮಾಡೋದಕ್ಕ ಉದ್ಧಾರ ಕೈಲಾಸ
ವನವಾಸದಾಗ ಶಿವನ ಗದಿಗೆ ಮ್ಯಾಲ ಜನಸಿದು ಗಂಭೀರ ಏ ಹಾಲಗಲ್ಲ ಹವಳದ ತುಟಿ ಎತ್ತೋ ಚಲವಿಕೆ ಚಂದೇರ ಏ ಪಾರ್ವತ ದೇವಿ ಕೇಳ್ತಾಳ ಶಿವನಿಗೆ ಏನಿಡುನು ಹೆಸರ ಪಾರ್ವತ ದೇವಿ ಶಿವನಿಗೆ ಕೇಳ್ತಾಳ ಏನಿಡುನು ಹೆಸರ ಏಳು ಯುಗದಾಗ ಭಕ್ತಿಯ ಮಾಡ್ಯಾನು ಇವನಂಗಿಲ್ಲೋ ಯಾರ ಇವನಂಗಿಲ್ಲೋ ಯಾರ ಕೂಡಿದ ಸಬದಾಗ ಹಾಡಿ ಹೇಳತ್ತೇನೆ ಚಿತ್ತರ ಕತಿ ಸಾರ ಮರಣ್ಯ ಕೈಳದ ಕೇಳರಿ ಮಾಡುದಕ್ಕ ಮಾನವರು ದರ ಮೂಡಿದ ಸಬಲಾಗ ಹಾಡಿ ಹೇಳತ್ತೇನೆ ಕತಿ ಸಾರ ಮರತೆ ಕೈಳರಿ ಮಾಡುಕ ಮಾನವ್ರ ಉದ್ಧಾರ ಪಾರ್ವತ ದೇವಿ ಜೋಪಾನ ಮಾಡ್ಯಾಳ ತೋರುತ್ತ ಮಮಕಾರ ತಂದೆ ಸೇವೆ ಹೆಚ್ಚಿಗೆ ಎಂದು ಹೇಳನು ಆಚೂರ ಪಾರ್ವತ ದೇವಿ ಮನಸ್ಸಿಗೆ ಕೆಟ್ಟಾಗಿ ಆಗ್ಯಾಳ ಬೇಜಾರ ದೇವಿಯ ಮನಸ್ಸಿಗೆ ಕೆಟ್ಟಾಗಿ ಆಗ್ಯಾಳ ಬೇಜಾರ ಮುಟ್ಟದ ಹೂವ ಸೀತಾಳ ತರಬೇಕೆಂದು ಹೇಳಾಳು ನಿರ್ಧಾರ ತಾಯಿ ಹೇಳಾಳು ನಿರ್ಧಾರ ಕೂಡಿದ ಸಬದಾಗ ಹಾಡಿ ಹೇಳತೀವ ಚಿತ್ತರ ಕತಿ ಸಾರ ಮರತೆ ಕೈಳದ ಕೇಳರಿ ಮಾಡುದು ಮಾನವರು ದರ ಗಂಭೀರ ಬಾಳಟ ಗಂಭೀರ ಸಬದಾಗ ಹಾಡಿ ಹೇಳತ್ತೇನೆ ಕತಿ ಸಾರ ಮರದ ಕೈಳದ ಕೇಳರಿ ಮಾಡುಕ ಮಾನವ್ರನ ಉದ್ಧಾರ ಮನಗಂಡ ಮಂದ್ಯಾಗ ಮನಗಂಡ ಮಾತೇಳಿ ಹೋದೆಲ್ಲ ಉಡುಪಿಲೆ ಏ ನನಗಂಡ ಹಂಗಂತ ನಿನಗಂಡ ಹಿಂಗಂತ ಮೆರಿಯಾತಿ ದರಪೀಲೆ ಏ ಒಲ್ಲಾಗಿ ಬರಾನ ವಾರ್ನಿಂಗ ಮಾಡಿಸಿದ್ ಮೆರ್ ತರಪೀಲೆ ಹುಟ್ಟಿದ ಪ್ರೀತಿ ಬರ್ತದಂಗ ಕೋಲೋರಿ ಕುರಪೀಲೆ ಇಷ್ಟೆಲ್ಲ ಆದ್ಮೇಲೆ ನೀವಕ್ಕೆ ಹೋಗ ಗೊತ್ತಿಲ್ಲ ನನಗ ಗೊತ್ತಿಲ್ಲ ನನಗ ಸಿಟ್ಟಿನ ಮ್ಯಾಲ ಸಿಟ್ಟಿಲ್ಲ ನಿನ್ನ ಮ್ಯಾಗ ಇರು ನೀ ಚಂದಂಗ ಇರು ನೀನು ಚಂದಂಗ
ಹೊಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟಾಗ ಮಾಡತಿ ಸಂಸಾರ ನಾ ಪೂರ ಸೇವೆ ಮಾಡತಿದ್ದೆ ಏ ಕೈಲಾಸದಾಗ ಸೇವೆ ಮಾಡತಿದ್ದೆ ಬಾಳಷ್ಟ ಗಂಭೀರ ಬಾಳಟ ಗಂಭೀರ ಏ ಕೂಡಿದ ಸಬದಾಗ ಹಾಡಿ ಹೇಳತೀನಿ ಸಿದ್ಧರ ಕತೆ ಸಾರ ಮತ್ತೆ ಕೈಲದನ್ನು ಕೇಳರಿ ಮಾಡುಕ ಮಾನವ್ರನ ಉದ್ಧಾರ ಏ ತಾಯಿ ತಂದೆ ಆಶೀರ್ವಾದ ಪಡ್ಕೊಂಡ ಅಮ್ಮೋಗೆ ಏ ತಾಯಿ ತಂದೆ ಆಶೀರ್ವಾದ ಪಡ್ಕೊಂಡ ಅಮ್ಮೋಗೆ ನಡೆದಾನ ಬಲು ದೂರ ಏ ಅಡವಿ ಅರಣ್ಯದಾಗ ಕಲ್ಲ ಮುಳ್ಳ ತುಳದು ಮಾಡುತ್ತ ಸಂಚಾರ ತಂದೆಯ ಸೇವೆ ಪರಿಪೂರ್ಣ ಮಾಡಿದೀನಿ ಅಂತ ಚತುರ ತಂದೆಯ ಪರಿಪೂರ್ಣ ಮಾಡಿದೀನಿ ಅಂತ ಸೂರ ಕೈಲಾಸ ಬಿಟ್ಟು ಮರ್ತೇಕ ಹೋಗಬೇಕು ಉಳಿಯೋದು ನಿನ್ನ ಹೆಸರ ಉಳಿಯೋದು ನಿನ್ನ ಹೆಸರ ಕೂಡಿದ ಸಬಲಗ ಹಾಡಿ ಹೇಳತೀವ ಚಿತ್ತಾರ ಕತಿಸಾರ ಮರತೆ ಕೈಳದನ ಕೇಳರಿ ಮಾಡುದು ಮಾನವರು ಉದ್ಧಾರ ಗಂಭೀರ ಬಾಳಟ ಗಂಭೀರ ಏಳೋನು ಮಾಡರಿ ಮಾಡುಕ ಮಾನವ್ರನ ಉದ್ಧಾರ ಅದಕ್ಕ ಸಿದ್ಧಣ್ಣ ಮಾತ್ಮರೊಂದು ಮಾತು ಹೆಂಗ ಹೇಳ್ತಾರ ಹಾ ಏನ್ ಹೇಳ್ತಾರಿಪ್ಪ ಮಾತಾ ತಡ್ಕೋರಿ ನಟ ಬುದ್ಧಿ ಇಲ್ಲದ ಅಜ್ಞಾನ ಮನುಷ್ಯಾಗ ಹಾ ಒಟ್ಟಿ ಉಪದೇಶ ಕೊಟ್ಟಾರ ಬತ್ತಿದ ಕೆರೆಯಲ್ಲಿ ಭತ್ತ ಬೆಳೆದಂತೆ ಸರ್ವಜ್ಞತೆ ಹೇಳಿದ್ರು ಹೌದು ಹೌದ್ರಿಪ್ಪ ಅಂದ್ರ ಬುದ್ಧಿ ಇಲ್ದವ್ರಿಗೆ ಹಾ ಒತ್ತಿ ಉಪದೇಶ ದಿವಸ ಅದನ್ನ ಬುದ್ಧಿ ಹೇಳಿದ್ರು ಏನು ಹೇಳಿದ್ರು ಬತ್ತಿದ ಕೆರೆಯಲ್ಲಿ ಭತ್ತ ಬೆಳೆದತ್ತ ಅಂತ ಹೌದು ಹೌದ್ರಿಪ್ಪ ಗೊತ್ತಾಗೈತೆ ಅವ್ರಿಗೂ 4 ದಿವಸ ಕಾರ್ಯಕ್ರಮ ನಡೆದತ್ತೆ ಅವರು ಹಿಂಗಾಗ್ಯಾರ ಅನ್ನೋದು ಗೊತ್ತಾಗೈತಿ ಇರಲಿ ಹಾ ಖರೆ ನಾವು ಏನು ಕೇಳಿದ್ವಿ ಹೇಳಿದಿವಪ್ಪ ಅಂದ್ರೆ ನಮ್ಮ ಸರ್ಗೆ ಗ್ವಾಡಿಗೇರಿ ಗುಡ್ದಾಗ ತಪಸ್ಸು ಮಾಡಿ ಪರಮಾತ್ಮ ತಲೆ ಬೇಡ್ಕೊಂಡ ಸಾವಿಲಾರ್ದಂತ ಶಿಶುಮಗನ ಕೊಡತೇಳ ಅಂದಾಗ ಒಂದು ದಾರಿ ತೋರಿಸಿಬಿಟ್ಟಾನ ಪರಮಾತ್ಮ ಹಾ ದಾರಿ ತೋರಿಸಿಬಿಟ್ಟಾನ ಈ ದಾರಿಲೇ ಹೋಗಪ್ಪ ಮುಂದೆ ಬ್ರಾಹ್ಮಿ ದೇವತೆ ಅದಾಳ ಆಕಿನ ಕೇಳು ಆಕಿ ಹೋಗಿ ನಿನಗ ಮುಂದಿನ ದಾರಿ ತೋರಿಸ್ತಾಳ ಅಂತ ಪರಮಾತ್ಮ ಹೇಳ್ಯಾನ ಇದನ್ಯಾಕ ಬಿಟ್ಟ ಹಿಂಗೆ ಏಕದಮ್ಮ ಡೋಣದ ಕೆರಿಯಾಕ ಹೋದ್ರಿ ಅಂತ ಸರ್ ತಿಟ್ಟ ಕೇಳಿನ್ಯ ಹಾ ಅವರು ನವಿಲಾಲನ್ನಾರು ಹೇಳ್ತಾರೋ ನಿಮ್ಮಂತವ್ರ ದಿನ ಭೇಟಿ ಕರತ್ತೆ ಅವ್ರು ಹೇಳ್ತಾರ ಹಾ ನಾನು ಅವಾಗ ಸುಮಾರು ಅಂದಿಲ್ಲ ಚಲೋ ಹಂಗಂದಿಲ್ಲ ಹಿಂಗಂದಿಲ್ಲ ಹಾ ಸೊನ್ಯಾಳ ಹನುಮಂತ ಗೌಡ್ರು ಶಿಶಿಮಾಗ ಬಂದಾನ ಅಂದಿಂದ ಹಾ ಹಾ ಹನುಮಂತ ಗೌಡ್ರು ಕೀರ್ತಿ ಚಲ ಜಗತ್ತದಾಗ ಹಬ್ಬತ್ತಿ ನಾಳೆ ಮೇಲೆ ಸಾರ್ತತಿ ಕರೆ ಹೌದು ಹೌದ್ರಿಪ್ಪ ದೇವರಾಗಿ ಗುಡಿ ಕಟ್ಕೊಂಡು ಕೂತಾರ ಹಾ ಮಧುಗಣ್ಣ ಮುತ್ಯಾರು ಅವರು ಜಗತ್ತನ ಕಲ್ಯಾಣ ಮಾಡ್ಯಾರ ಹೌದು ಹೌದ್ರಿಪ್ಪ ಜಗತ್ತದೊಳಗಿನ ರೋಗ ಎಲ್ಲ ತೆಗೆದು ಹಾಸನ ಮಾಡ್ಯಾರ ಅವರು ಹಾ ಅವ್ರಿಗೆ ನಾ ಸುಮಾರು ಅನ್ನಂಗಿಲ್ಲ ಹೌದು ಹೌದ್ರಿ ಕರೆ ದೇವ್ರ ಕೂತಾರ ಅಂತಾರ ಶಿಶುಮಗ ಇಲ್ಲಿ ಬಂದಾನಪ್ಪ ಅಂದ್ರೆ ನಮಗೂ ಒಂದ್ ಸ್ವಲ್ಪ ಏನಾರ ತಿಳಿಸಿ ಹೇಳ್ತಾನಲ್ಲ ಅಂತ ಕೇಳಿನಿ ಹೌದು ಹೌದ್ರಿಪ್ಪ
ನಮ್ಮೂರಿಗೆ ಕರೆಸಿ ನಿನ್ನ ಅಸಹ್ಯ ಮಾಡಬೇಕು, ನಿನ್ನ ಹಂಗೆ ಮಾಡ್ಬೇಕು ಹಿಂಗಂತ ಈ ಬುದ್ಧಿಲೇ ಕೇಳಿದವಲ್ಲ ಹಾ ಅದನ್ನ ಕೇಳೋಣ. ನೀ ಏನಂತಿ ಇಂಥವ್ರ ದಿವಸ ತಿರುಗ್ತಾನ, ಇಂಥವ್ರ ದಿವಸ ಭೇಟಿ ಹಾಕಾರ. ಅಂದ್ರ ಸಾಹಿತ್ಯ ಬರ್ದದ ಸುಳ್ಳು, ನೀವು ಹೇಳುದು ಕರೇನು ಸಾಹಿತ್ಯ ಸುಳ್ಳು ಅನ್ನಂಗಾರ. ಅಂದ್ರ ಅವ್ರ ಗುರುಗಳು ಎಷ್ಟು ಹೇಳ್ಯಾರ ಅಷ್ಟು ಗೊತ್ತತಿ. ಅದನ್ನ ಯಾಕೆ ಹೊಳ ಮಾಡಿ ಕೇಳತ್ತ ನೀವು ಸೀದಾ ಏಕದಮ್ಮ ಡೋಣಿ ಹೆಗ್ಗೇರಿ ಕೆರಿಗೆ ಹೆಂಗ ಬಂದು ಕೂಡಿದ ಅಂತ ಕೇಳಿ ಹಿಂಗ ಕೇಳಿದ್ವಿ ನಾವು. ಹೌದು ಅಲ್ಲೇ ಸತ್ತಾಳ ಸಮುದ್ರ ದಾಟಿ ಹೋಗ್ಯಾನ, ಇದನ್ಯಾಕ ಬಿಟ್ಟು ಹೇಳ್ತೀರಿ, ಇದನ್ನ ಕೂಡಿಸ್ಕೊಂಡು ಹೇಳಿರ್ಲಿ. ಅಲ್ಲೇ ಬ್ರಾಹ್ಮಿ ದೇವತಿ ದೇವರು ಅದನ್ನ ದಾರಿ ತೋರಿಸ್ಕೊಟ್ಟಾಳ, ಅದನ್ನಟ್ಟು ಕೂಡಿಸ್ಕೊಂಡು ಹೇಳ್ರಿ, ಇದನ್ಯಾಕ ಬಿಟ್ಟು ಹೇಳ್ತೀರಿ, ಧರ್ಮ ತಪ್ಪಿಸ್ಬೇಡ್ರಿ ಅಂತ ನಾ ಹೇಳಿ ನಿನಗೆ. ಹೌದ್ರಿಪ್ಪ. ಇಲ್ರಿ ನಿನಗೆ ಸುಮಾರ ಇವನ ಅಸಹ್ಯ ಮಾಡ್ಬೇಕು, ನೀ ಕಾರಗದಿ ಬೆಳಗದಿ ಹಿಂಗೆ ಮಾತಾಡಿಲ್ಲ. ನಾನು ಒಂದು ಸ್ವಲ್ಪ ಅದಕ್ಕೆ ಇದೇ ಒಂದು ಮಾತು ಹೇಳಿನಲ್ಲ, ಬುದ್ಧಿ ಇಲ್ಲದ ಅಜ್ಞಾನಿ ಮನುಷ್ಯ ಅಂದ್ರೆ ನಿಮ್ಮಂತವ್ರಿಗೆ ಅಂತಾರ ಅಂತ ನನಗೆ ಅರ್ಥ ಆಗತ್ತೆ. ಅದು ಏನೋ ಹನುಮಂತಗೊಂಡು ನಮ್ಮ ಶಿಶಿ ಮಗದಾನ ಶಾನೆ ಅದಾನ 2-3 ತವಕಲ್ಲಿ ನೋಡಿ ನಿನ್ನ. ಅದಕ್ಕೆ ನೋಡಿ ಇನ್ನು 3 ಹುಡುಗರು ಕರೆಸ್ಯಾರ ನಿಮ್ಮನ್ನ. ನಾ ಹೇಳೋಣ ನೀ ಹಿಂಗೆ ತಿಳ್ಕೊಂಡು ಮಾತಾಡ್ತಾನೆ, ನಿನ್ನಂತ ಅಜ್ಞಾನಿಗೇಡೆ ಇಲ್ಲ ಅಂತ ನನಗೆ ಅನ್ಸಕತ್ತೈತಿ. ಹೌದ್ರಿ ಜಗತ್ತದಾಗ ಅಲ್ಲ ನನ್ನ ಗುರು ಹಂಗದಾನ, ನನ್ನ ಗುರು ಹಿಂಗ ಗುರುಗಳಿಗೆ ನಾ ಏನಾರ ಅಂದಿಲ್ಲ. ಹೆಂಗಾರ ಕೆರವಲಕ್ಕ ನಮಗೆ ಇಷ್ಟ ಗೊತ್ತಾಯ್ತ್ರಿಪ್ಪ. ಮತ್ತ ನಮ್ಗೆ ತಿಳಿದ್ರೆ ಮಾತಾ ಮುಗಿದು ಗೊತ್ತಲ್ಲ, ಮಾತಾ ಮುಗುತ್ತಿತ್ತ. ಅದ್ರ ಪಾಚಿ ಹಚ್ಚಿ ಮತ್ ನೀವೊಂದು ಮಾತಾಡಿದ್ರೆ ನಾವೊಂದು ಮಾತಾಡೋದು. ನಾನು ಪತ್ತಾನೆ ತಗೋ, ನಾನು ಲಕ್ಕವಿ ಪೂಜಾರಿ ಅದನ್ನ, ನಾನು ಸಂಘ ಪೂಜಾರಿ ಅದನ್ನ, ಲಕ್ಕವಿ ಪೂಜಾರಿ ಅದನ್ನ, ನಾನು ಸಂಘ ಪೂಜಾರಿ. ಇನ್ನೊಬ್ರನ್ನ ಕೇಳ್ಬೇಡ, ನಾನು ಹೇಳ್ತೀನಿ. ಮತ್ತ ಅಕಸ್ಮಾತ್ ನೀ ಯಾವಾಗ ನೀ ಇಷ್ಟು ಬಲಿ ಮೇಲೆ ಹೇಳ್ತಪ್ಪ, ಬೀರ ದೇವರ 10 ಅವತಾರ ಪದ ನೀ ಹಾಡು, ಇವತ್ತು ನಾ ಹೊತ್ತೊಂಡು ಕೊಡ್ದು ನಾ ಹಾಡಿ ತೋರಿಸ್ತಾನು. ಅಮೋಘಿತನ ಮಾರ್ಗ ಹಾಡ್ತೀನಿ ಕರೆ. ಬೀರ ದೇವರ 10 ಅವತಾರ ಪದ ಸಂಧಿ ಹಚ್ಚು, ನೀ ಹಾಡು ನಾ ಹಾಡಿ ತೋರಿಸ್ತಾನು. ಹಠಕ್ಕೆ ಬಿದ್ದೆ ಅಂದ್ರೆ ಸೋಮ ಹಂಗ ಹೋದ ಲವಿಲಾಲನ್ನ ಏನ್ ಹೇಳಿನಿ, ಹೊಳಿ ಹಿಂಗ ಹರ್ದ ಹೊತ್ತೇಳಿ. ಹೌದ್ರಿಪ್ಪ. ಉಲ್ಟಾ ಏನ್ ಮಾಡವ ಅದ ಹನುಮಂತ ಗೌಡ ಬರ್ದಿಟ್ಟಾರ ಅಂದ್ರೆ ನೀ ಯಾಕೆ ಹಾಡಿಲ್ಲ ಅದನ್ನ? ಹಾಡು ನೋಡ್ಬೇಕ್ರಿ, ಮುಂದಿನ ಪಾಳಕ್ಕೆ ಹಾಡು ತೋರಿಸು, ಹೊತ್ತು ಮಂಗಳಾರ ತಗೊಂಡು ಹಾಡು ತೋರಿಸು. ಮತ್ತ ಬ್ರಾಹ್ಮಿ ದೇವಿತ್ತಿನ ತೋರಿಸ್ಯಾಳ, ಆ ಬೀರ ದೇವ್ರಿಗೆ ಹಿಂಗೆ ಹೋಗತ್ತೆ ತೋರಿಸ್ಯಾಳ, ನಿನ್ಗೆ ಲೇಖ ಕೊಡ್ತೀನಿ. ಆಯ್ತನು ಮಾತಾಡಬಾರ್ದು ಹಂಗ. ನಾ ಏನಂದಿಲ್ಲ, ಯಾಕೆ ಹಿಂಗೆ ತಪ್ಪು ಹೊಂಟಿರಿ, ಅಂತ ಗುರುಗಳು ಶಿಷ್ಯ ಮಗದ್ರಿ, ಯಾಕೆ ಹಿಂಗೆ ತಪ್ಪಿ ಹೊಂಟಿರಿ ಸುದ್ದಂಗೆ ಹೇಳ್ರಿ ಅಂತ ಹೇಳಿದ್ನೆ. ಅವರು ಗೌಡ್ರು ಏನು ಮಾತಾಡಿಲ್ಲ, ಮತ್ತು ಅವರು ನಬಿ ಅಣ್ಣನ ಮಾತಾಡಿದ. ನಮಗೆ ಇಷ್ಟು ತಿಳಿದತ್ರಿ, ಇಟ್ಟು ನಮಗೆ ಗೊತ್ತೈತೆ ಬೇಡ್ರಿ. ಆ ಮಾಸ್ತರ್ಗೆ ಹತ್ಲಿ, ಲಬಿ ಅಣ್ಣಗ ನನಗೆ ನೀನು ಆಗ ಹೋಗಿ ತಿಳಿಲ್ಲ ನೋಡ್ಬೇಕಾರ. ಈಗ ಮತ್ತೆ ಈಗ ನಮ್ಮ ಮೆಟ್ಕೂಡ ಗುರುಜಿ ಅವ್ರು ಬಂದು ಹೇಳಿಗ್ಯಾರ, ಹಿಂಗೆಲ್ಲ ವಾದ ಮಾಡಿದ್ರೆ ಸರಿ ಅಲ್ಲ ಅಂತ ಹೇಳ್ತಾರ. ಮತ್ತೆ ಬುದ್ಧಿ ಮತ್ತೆ ಹೇಳೋರಲ್ಲ, ಬಡ್ದಾಡ್ತಾರ ಹೇಳೋರು, ಅವ್ರಿಗೆ ಒಟ್ಟು ಕಿಮ್ಮತ್ ಕೊಡ್ಬೇಕಲ್ಲ. ಹಂಗ ಮಾತಾಡಕ್ ಹೋಗ್ಬೇಡ್ರಿ. ಸೋಮೇನ ನೋಡ್ರಿ ಹಂಗ ಈಗಿನ ಪದಗಳು ಹಂಗ ನಡೆದಾವ, ಹಂಗ ಸುಮ್ ಮಜಾ ಮಾಡ್ಕೊತ ಹೊಂಟಿವತ್ತ ಅಂದ್ರೆ ನಮ್ದು ಶಬಾಷ. ಬಿಳ್ಚಾಯ್ ನಡೆದ ನಾನು ಅದನ್ನ ಮಾಡ್ತೀನಿ. ಯಪ್ಪ ಇಲ್ಲಿ 7 ತಲೆ ಹಿಡ್ದ ಶಾವಿರ್ಕಿ ಹುಟ್ಟಿದಂತ ರಾಮಚಂದ್ರನ್ ತಳ ಐತ್ರಿ. ಇಲ್ಲಿ ದಾದನಟ್ಟಿ, ಕಣಸಗೇರಿ ಏನ್ ಮಾಡವ್ರ ಇಲ್ಲಿ ಎಲ್ಲಾ ಹಾಲು ಮತದಾಗಿದ್ರಿ. ಏಟ್ ಅಡಿನಿ 10 ಅವತಾರ ಪದ ಒಂದ ಪದ ಬೀರ ದೇವ್ರದ. ನನಗ್ ಬರಂಗಿಲ್ಲ ಪೂಜಾರಿ ಅಂತಂದ್ರೆ ಹಾಡಿ ತೋರಿಸ್ತಾನ, ನೀವು ಸುಮ್ಮನೆ ಹೋಗ್ಬೇಕ. ಆಯ್ತನು ಬೇಕಾರೆ ನೀ ಅಮೋಘ ಸಿನಿಪದ ಹಾಡು ನೋಡೋಣ, ಹೊತ್ತೊಂಡು ಬಂಟ ಬೇಕಾರೆ ನಾ ಹಾಡ್ತಾನೆ ಮಾಡಿಗ್ರೇನು ಬೇರೆ ದೇವ್ರು ತಿರಿಟ್ಟು ಬಿಡ್ರು ತೆಮ್ಮ ಹೋಗಲಿ. ಇದೇನು ತಿಳ್ಕೊಂದಿನಿ, ಸೋಮ ಹಂಗ ಊರಿಗೆ ಕರೆಸಿ ಹಂಗೆ ಮಾತಾಡಬಾರ್ದತ್ತೇಳಿ ನಿನಗೆ ಸುಮ್ಮ ಹಂಗ ಸುಮ್ಮ ಒಂದು ಸಾಯಡ್ ಹಂಗ ಸುಮ್ಮ ನಿನಗೆ ಕೇಳಿದಷ್ಟಣ್ಣ. ಹಿಂಗ್ಯಾಕೆ ಮಾಡ್ತಿ, ದಾಟಿ ಹೋಗ್ಬೇಡ್ರಿ, ಅದನ್ನ ಪೂರ್ವ ಸಂದಂಗೆ ಬರೀ ದಾರಿ ಹಿಡ್ದ ಅಂತ ಹೇಳಿದ್ನೆ. ದಾಟಿ ಹೊಡೆದಂದ್ರೆ ಒಂದು ನಡಿ ದಾಟಿದಂದ್ರೆ ಅದು ತಪ್ತತೆ. ಅದ ಕಲ್ಲಾಗ ನಡಿಗೆ ಹಚ್ಚಿ ಹೋಗ್ಬೇಕ್ರಿ. ಯಾಕ್ರಿ ಕೆಸರ ಕಲ್ಲಿಟ್ಟು ದಾಟಬೇಡ್ರಿ. ಸರಿ ರೀ. ಎಲ್ಲ ಇದು ತಳ ಯಾವ್ದತಿ ಇಲ್ಲಿ ಗೊತ್ತಿಲ್ಲ ಅವ್ರಿಗೆ. ಸೋಮ ಹಂಗ ನಾಡಿನಲ್ಲಿ ಹೊಂಟಾರ ತಿರ್ಕೋತ. ನೀ ಏನೋ ಲೋಕಾಪುರ ದೇಶಪಾಂಡೆ ಮೊಮ್ಮಗ. ದೇಶಪಾಂಡೆ ಅಲ್ಲ, ದೇಶಪಾಂಡೆನ ಮೊಮ್ಮಗ ಕಾಸನ. ಏನ್ ನಿನಗೇನು ಗೊತ್ತೈತಿ ಅದ್ರ ಮರ್ಮ? ಅಲ್ರಿಪ್ಪ ಅದಕ್ಕೇನಿಲ್ಲ. ಎಲ್ಲ ಹೋ ಅಂದಿರಲ್ಲ ಅದಕ್ಕೆ ರೀ ಒಪ್ಪಿಗೆ ಆದ್ರೆ ನಿಮ್ಮ ತೆಗಿಯೋ ಗಪ್ಪ. ಇಷ್ಟೆಲ್ಲ ಹೋಗ ಗೊತ್ತಿಲ್ಲ ನನಗ, ಮೇಲೆ ಇರು ನೀ ಚಂದಾಗ, ಮರ್ಯಾದೆ ತೆಗಿಯಾಕ ನಿಲ್ತಾರ ನನಗಲ್ಲ ಬಾಳೊತ್ತಿನ ಜಗದ ಬಿಟ್ಟಿನಿ ತಿಳದ, ಹುಟ್ಟಿದ
ಮಾಡಿ ತಂದಿ ಹಿಂದ ಮಾಡಿ ಬಂದಿದ್ದು ಅವತಾರ ಸರ್ವ ಸಾಹಿತ್ಯ ಕೊಟ್ಟಾನ ನಿನಗ ಸೋಮಲಿಂಗ ದೇವರ ಮೊಮ್ಮೆಟ್ಟ ಗುಡದಾಗ ಹನ್ನೆರಡು ವರ್ಷ ತಪವನ್ನ ಮಾಡ್ಯಾರ ಮಕ್ಕಳ ಇಲ್ಲದವ್ರಿಗೆ ಸಂತಾನ ಕೊಟ್ಟು ನೀಡಾನು ಬಂದಾರ ನೀಡಾನು ಬಂದಾರ ಕೂಡಿದ ಸಬದಾಗ ಹಾಡಿ ಹೇಳತೀನಿ ಚಿತ್ತರ ಕಥೆ ಸಾರ ಮರತೆ ಕೈಳದ ಕೇಳರಿ ಮಾಡುತ್ತ ಮಾನವ ಉದ್ಧಾರ ತಾಲೂಕದಾಗ ಕಾಣಿಸ್ಕೇರಿ ಊರ ನಂದು ಜಾಹೀರ ಗುಡ್ಡದ ಮ್ಯಾಲ ಲಕ್ಕಮ್ಮ ಬಂದು ಮಾಡಳ ಸ್ಥಾಪನ ಕಂದ ಲಕ್ಕನ ಸಾಯತ್ತ ಬರ್ತಾನ ಗುರುವಿನ ಸಾರ ಗಾಯನ ಮಾಡ್ಯಾರ ಗಾಯನ ಮಾಡ್ಯಾರ ಕೂಡಿದ ಸಬಲಗ ಹಾಡಿ ಹೇಳತೀನಿ ಚಿತ್ತರ ಕಥೆ ಸಾರ ಮರತೆ ಕೈಳದಲ್ಲ ಕೇಳರಿ ಮಾಡುದ ಮಾನವ ಉದ್ಧಾರ ಸಾರ ಮರತೆ ಕೈಳದ ಕೇಳರಿ ಮಾಡುವ ಮಾನವರು ಧರಣ